ॐ अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं सा अग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमः। ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तु ते। तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे 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 राम 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 हरे हरे। ಹರೇ ಕೃಷ್ಣ. ತಮ್ಮೆಲ್ರಿಗೂ ನನ್ನ ಮಾತು ಸ್ಪಷ್ಟವಾಗಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಹರೇ ಪ್ರಭು. ಕೃಷ್ಣ. ಕೇಳಿಸ್ತಾ ಇದೆ ಪ್ರಭು. ಓಕೆ ಓಕೆ. ಒಂದು ನಿಮಿಷ, ಇದು ಏನು? ಓಕೆ. ಸೊ ಓಕೆ, ಒಮ್ಮೆ ಶ್ಲೋಕಗಳನ್ನು ನಾವು ಉಚ್ಚಾರಣೆ ಮಾಡಿಬಿಟ್ಟು ಮುಂದೆ ಹೋಗೋಣ. ಯಾರು ಮಾಡ್ತೀರಾ? ಪ್ರಭು ನಾನು ಮಾಡಿ. ಎಸ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವಾಯ ಶಿಷ್ಯತೆ. ಮಂತ್ರ 1. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತತ್ತೇನ ಬುಧಿತ ಮಾ ಗೃಧಃ ತಸ್ಯ ಸಿದ್ಧನಂ. ಪ್ರಭು ನಾನು ನೋಡ್ಕೊಳ್ದೆ ಹೇಳ್ತಿದ್ದೀನಿ ಪ್ರಭು. ತುಂಬಾ ಸಂತೋಷ. ಬೈಟ್ ಪಾಠ ಮಾಡಿದ್ದೀರಾ ಅಂತ. ಅರ್ಥನೂ ಇದೇ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಯಾರಾದ್ರೂ ಕೊನೆಯದಾಗಿ ಹೇಳ್ತೀರಾ? ಲಾಸ್ಟ್ ಹರೇ ಕೃಷ್ಣ ಪ್ರಭು. ನಾನು ಹೇಳ ಪ್ರಭು. ಹೇಳಿ. ಪ್ರಾರ್ಥನೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಮಂತ್ರ 1. ಈಶಾವಾಸಮಿದಂ ಸರ್ವಂ ಯತ್ಕಿಂಚಂ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾ ಮಾ ಗೃಧ ತಸ್ವಿದ್ಧನಂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ದಯವಿಟ್ಟು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಕಷ್ಟ ಏನಾಗೋದಿಲ್ಲ. ಮಂತ್ರಗಳನ್ನ ನಾವು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀವಿ. 2 ಶ್ಲೋಕಗಳಿರೋದು ನಾವು ಕಲಿಬೇಕಾಗಿರೋದು ಈ ಪುಸ್ತಕದಲ್ಲಿ. ಅದಲ್ಲದೆ ನಾನು ನಮ್ಮ ಮೇನ್ ಕೋಆರ್ಡಿನೇಟರ್ ಕನ್ನಡ ಗ್ರೂಪ್ದು ಸಬಗುಣ ಮಾತಾಜಿಯವ್ರ ಹತ್ರ ಮಾತನಾಡ್ತೇನೆ. ಶ್ಲೋಕ ಪರೀಕ್ಷೆನ ಮೋಸ್ಟ್ಲಿ ನೋಡ್ತೀವಿ, ಆದರೆ ಒಂದು ನೆಕ್ಸ್ಟ್ ವೀಕ್ ಅಥವಾ ಅದರ ನೆಕ್ಸ್ಟ್ ವೀಕಲ್ಲಿ ಕಂಡಕ್ಟ್ ಮಾಡೋಣ. ಸೊ ಶ್ಲೋಕ ಪರೀಕ್ಷೆಗೆ ನೀವೆಲ್ಲರೂ ತಯಾರಾಗಬೇಕು. ಶ್ಲೋಕಗಳನ್ನು ನೋಡದೆ ಹೇಳಲಿಕ್ಕೆ ಬರಬೇಕು, ಅನುವಾದವನ್ನು ಕೂಡ ನೋಡದೆ ಹೇಳಲಿಕ್ಕೆ ಬರಬೇಕು. ಸೊ ನಿಮ್ಮನ್ನ ಆನ್ಲೈನಲ್ಲೇ ಅದು ಪರೀಕ್ಷೆ ಮಾಡ್ತಾರೆ. ಅದರ ಡೀಟೇಲ್ಸ್ ಎಲ್ಲ ನಾವು ವರ್ಕೌಟ್ ಮಾಡಿ ಈ ವಾರದ ಕೊನೆಯಲ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಬಟ್ ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇರಿ. ಆಮೇಲೆ ನಮಗೆ ಟೈಮ್ ಕೊಟ್ಟಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಕೊಡಿ, ಆ ರೀತಿ ಎಲ್ಲ ಹೇಳೋದಿಲ್ಲ. ಓಕೆ, ಸೊ ದಯವಿಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ. ಓಕೆ, ಲಾಸ್ಟ್ ಟೈಮ್ ನಾವು ಯಾವ ಮಂತ್ರದವರೆಗೆ ಚರ್ಚೆ ಮಾಡಿದ್ವಿ? ಎಸ್, ಪ್ರಭು ಮಂತ್ರ 6 ಸ್ಟಾರ್ಟ್ ಮಾಡ್ಬೇಕಲ್ವಾ? ಮಂತ್ರ 6 ಸ್ಟಾರ್ಟ್ ಮಾಡಿದ್ರಿ, ಅನುವಾದ ಮಠ ಸ್ಟಾರ್ಟ್ ಮಾಡಿದ್ದೀರಾ ಪ್ರಭು? ಅನುವಾದ ಅಷ್ಟೇ ಆಗಿದೆ. ಓಕೆ, ಸೊ ಈಶಾವಾಸ್ಯ ಉಪನಿಷತ್ತಿನಲ್ಲಿ 2ನೇ ವಿಭಾಗ ಇದು. ಮೊದಲನೇ ವಿಭಾಗ ಅದು
ಈ ಸೃಷ್ಟಿಯ, ಈ ಜಗತ್ತಿನ ಒಡೆತನದ ಬಗ್ಗೆ ಇತ್ತು. ಈ ಜಗತ್ತು, ಈ ಸೃಷ್ಟಿ, ಆ, ನಮ್ಮ ದೃಷ್ಟಿಗೆ ಗೋಚರವಾಗುವಂತಹ ಈ ಜಗತ್ತೇನಿದೆ, ಇದು ಆ ಭಗವಂತನ ಸಂಪತ್ತು, ಆ ಭಗವಂತನ ಸ್ವತ್ತು, ಆತನ ನಿಯಂತ್ರಣದಲ್ಲಿದೆ. ಎಲ್ಲೆಲ್ಲೂ ಕೂಡ ಭಗವಂತನ ಶಕ್ತಿ ಅಥವಾ ಪ್ರಭಾವವನ್ನು ಕಾಣಬಹುದು. ಸೊ ಇದನ್ನ ನಾವು ಅಲ್ಲಿ ಕಲ್ತ್ವಿ ಈಶಾವಾಸ್ಯ ತತ್ವದ ಮೂಲಕ. ಆ ತತ್ವವನ್ನು ಹೇಗೆ ಪಾಲಿಸಬೇಕು ಅನ್ನೋ ಅಂಶಗಳನ್ನು ಪ್ರಭುಪಾದರಲ್ಲಿ ಹೇಳ್ಕೊಟ್ರು. ಅದಾದ್ಮೇಲೆ ಬರುವಂತಹ ಈ ವಿಭಾಗ ಏನಿದೆ, ಮಂತ್ರ 4 ರಿಂದ 8, ಇದು ಆ ಈಶನ ಕುರಿತಾಗಿ ವ್ಯಕ್ತಿಯಲ್ಲಿ ಆ ಆಸಕ್ತಿ ಬಂದಾಗ. ಯಾಕಂದ್ರೆ ಇಲ್ಲಿವರೆಗೆ ಆ ಭಗವಂತ ಈಶ ಆ ಮಾಡಿದಂತಹ ತತ್ವ ಏನಿದೆ ಅದನ್ನು ಪಾಲಿಸಿದ. ಈಶ ಹೇಗೆ ನಮ್ಮೆಲ್ಲರಿಗೆ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಾನೆ, ಈ ಸೃಷ್ಟಿಯ ಒಡೆಯ ಆತ, ಎಷ್ಟು ಚೆನ್ನಾಗಿ ಇದರ ಆಡಳಿತ ನಡೀತಾ ಇದೆ. ಜೊತೆಗೆ ಭಗವಂತ ನಮಗೆ ನಮ್ಮ ಪ್ರಗತಿಗೂ ಕೂಡ, ಆಧ್ಯಾತ್ಮಿಕ ಪ್ರಗತಿಗೂ ಕೂಡ ಅನೇಕ ಸೌಕರ್ಯಗಳನ್ನು ನೀಡಿದ್ದಾನೆ. ಸೊ ಇದೆಲ್ಲವನ್ನ ತಿಳಿದಂತಹ ವ್ಯಕ್ತಿ ಈಶಾವಾಸ್ಯ ತತ್ವವನ್ನು ದೀರ್ಘವಾಗಿ ಆತ ಪಾಲನೆ ಮಾಡಿದಾಗ ಆ ಈಶನ ಕುರಿತಾಗಿ ಆತನಲ್ಲಿ ಆಸಕ್ತಿ ಉಂಟಾಗ್ತದೆ, ಆತನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ. ಇದು ಸಾಮಾನ್ಯವಾಗಿ ಬರುವಂಥದ್ದೇ ಅಲ್ವಾ. ಸೊ ಆ ಈಶನ ಕುರಿತಾಗಿ ಹೇಗೆ ತಿಳ್ಕೊಳ್ಬೇಕು, ಆ ಮಾತಿಗೆ ಉತ್ತರವನ್ನ ಈ 5 ಶ್ಲೋಕಗಳು ಹೇಳ್ತವೆ. ಮೊದಲ 2 ಶ್ಲೋಕಗಳಲ್ಲಿ ಯಾವ ಮಾರ್ಗದಿಂದ ನಾವು ತಿಳಿಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತಿದೆ. ಪ್ರತ್ಯಕ್ಷ, ಅನುಮಾನ, ಪ್ರಮಾಣಗಳು ಅಥವಾ ಊಹಾಪೋಹ, ತರ್ಕ, ವಾದ, ಸ್ವತಂತ್ರವಾಗಿ ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿ ಪ್ರಯತ್ನ ಮಾಡಿದ್ರೆ ನಾವು ಭಗವಂತನನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಆ ಶ್ಲೋಕಗಳಲ್ಲಿ ವರ್ಣನೆನ ನೆನಪು ಮಾಡ್ಕೊಳ್ಳಿ. ಆ ವರ್ಣನೆ ಇರೋದೇ ಒಂದು ರೀತಿ ನಮ್ಮ ಬುದ್ಧಿಗೆ ನಿಲ್ಕೋದೇ ಇಲ್ಲ ಆ ವರ್ಣನೆ ಅಲ್ವಾ. ಆತ ಎಷ್ಟು ವೇಗವಾಗಿ ಹೋಗ್ತಾನೆ, ಆತ ಒಂದೇ ಜಾಗದಲ್ಲಿ ಅಚಲನಾಗಿ ನಿಂತಿದ್ದಾನೆ. ಆತ ನಡೀತಾನೆ, ನಡೆಯೋದಿಲ್ಲ. ಆತ ಒಳಗಿದ್ದಾನೆ, ಹೊರಗೂ ಇದ್ದಾನೆ. ಆತ ದೂರ ಇದ್ದಾನೆ, ಆತ ಹತ್ರವೂ ಇದ್ದಾನೆ. ಸೊ ಈ ರೀತಿಯಾಗಿ ಒಂದು ರೀತಿ ನಮ್ಮ ಬುದ್ಧಿಗೆ ಒಂದು ರೀತಿ ಹೊಡೆತ ಅದು. ನಮ್ಮ ಬುದ್ಧಿಗೆ ಅದು ತಿಳಿಯೋದಿಲ್ಲ, ಆ ಬುದ್ಧಿಗೆ ನಿಲುಕದ ಅಂಶ ಅದು ಆಕ್ಚುಲಿ ಅಲ್ವಾ. ಸೊ ಅದನ್ನ ನಾವು ಅಚಿಂತ್ಯ ಅನ್ನೋ ಒಂದು ಶಬ್ದದ ಮೂಲಕ ಪ್ರಭುಪಾದರನ್ನ ವರ್ಣಿಸಿದ್ರು. ಅದಾದ ಮೇಲೆ ಭಗವಂತ ಹೇಗೆ ಆತನಲ್ಲಿ ಅನೇಕ ಶಕ್ತಿಗಳಿವೆ, ಮುಖ್ಯವಾಗಿ 3 ಶಕ್ತಿಗಳು. ಯಾವುವು? ಯಾವ 3 ಶಕ್ತಿಗಳು? ಅಂತರಂಗ, ಬಹಿರಂಗ ತಟಸ್ಥ. ಶಕ್ತಿ, ತಟಸ್ಥ ಶಕ್ತಿ, ಅಂತರಂಗ. ಬಹಿರಂಗ, ಅಂತರಂಗ, ತಟಸ್ಥ. ಆ 3 ಶಕ್ತಿಗಳನ್ನು ಭಗವಂತ ಆತ ತನ್ನ ಇಚ್ಛಾನುಸಾರ ಪರಿವರ್ತಿಸಬಲ್ಲ. ಸೊ ಅದನ್ನ ಕೂಡ ನೋಡಿದ್ವಿ ನಾವು. ಆ ಅರ್ಚ ವಿಗ್ರಹದ ತತ್ವವನ್ನು ಕೂಡ ತಿಳಿದ್ವಿ ನಾವು ಅಲ್ಲಿ. ಭಗವಂತ ಈ ಜಗತ್ತಿನಲ್ಲಿ ಭೌತಿಕ ಅಂಶಗಳ ಮೂಲಕ, ಆದರೆ ಆತ ಆಧ್ಯಾತ್ಮಿಕನೇ. ಆ ರೂಪವೇ ಅರ್ಚನೆ ಮಾಡುವಂತಹ ವಿಗ್ರಹಗಳು. ಅವುಗಳನ್ನ ಭಗವಂತ ಆ ರೂಪದಲ್ಲಿ ಬರುವ ಮುಖ್ಯ ಉದ್ದೇಶ ಕೇವಲ ಮತ್ತೆ ಕೇವಲ ಭಕ್ತನ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಅಂತ. ಅದರಿಂದ ಅನೇಕ ಲಾಭಗಳು ಭಕ್ತನಿಗೆ, ಸಾಧಕರಿಗೆ ಉಂಟಾಗ್ತದೆ. ಅದೆಲ್ಲವನ್ನ ಕೂಡ ಕಂಡ್ವಿ ನಾವು. ಅದನ್ನ ಹೇಗೆ ನಾವು ಪಾಲಿಸ್ಬೇಕು ಅನ್ನೋ ಅಂಶಗಳನ್ನು ಕೂಡ ನೋಡಿದ್ವಿ. ಸೊ ಇದೆಲ್ಲ ಆ 4-5ರಲ್ಲಿ ನೋಡಿದ್ದೀವಿ. ಸೊ 6 ಮತ್ತು 7ರಲ್ಲಿ ಈಗ ನಾವು ಓದ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಒಂದು ಅಂಶವನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ನೋಡಿ. 4 ಮತ್ತು 5ರಲ್ಲಿ ಒಂದೇ ಅಂಶ, ಏನದು? ಹೇಗೆ ತಿಳ್ಕೊಳಕ್ ಆಗೋದಿಲ್ಲ. ಊಹಾಪೋಹ, ತರ್ಕ, ಬುದ್ಧಿಬಲದಿಂದ, ಮನೋಬಲದಿಂದ ತಿಳಿಲಿಕ್ಕೆ ಆಗೋದಿಲ್ಲ ಅಂತ. ಈ 6 ಮತ್ತು 7ರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆಧ್ಯಾತ್ಮಿಕ ದೃಷ್ಟಿಯನ್ನ ಬೆಳೆಸ್ಕೊಳ್ಬೇಕು. ಆ ಆಧ್ಯಾತ್ಮಿಕ ದೃಷ್ಟಿಯನ್ನ ಬೆಳೆಸ್ಕೊಂಡಾಗ ನಾವು ಆ ಪರಮ ಪುರುಷನನ್ನ ಕಾಣಬಹುದು. ಏನಿದು ಆಧ್ಯಾತ್ಮಿಕ ದೃಷ್ಟಿ? ಹೀಗ್ಯಾಕೆ ಮಾತನಾಡ್ತಾ ಇದ್ದಾರೆ ನೋಡಿ. ಭಗವಂತ ಇರೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಆತ ಈ ಭೌತಿಕ ಜಗತ್ತನ್ನು ಸೃಷ್ಟಿಸಿದಾನೆ. ಆತನ ಶಕ್ತಿಗಳು ಭೌತಿಕ ಜಗತ್ತಿನಲ್ಲಿ ಎಲ್ಲೆಲ್ಲೂ ಇವೆ. ಸೊ ಯಾವಾಗ ನಾವು ಈ ಭೌತಿಕ ಜಗತ್ತನ್ನ ಆತನ ಸೃಷ್ಟಿ, ಆತನ ಶಕ್ತಿ ಅಂತ ಕಾಣ್ತೀವೋ ಅದು ಆಧ್ಯಾತ್ಮಿಕ ದೃಷ್ಟಿಯಾಗತ್ತೆ. ಈ ಭೌತಿಕ ಜಗತ್ತನ್ನ ನಾವು ಭಗವಂತನಿಂದ ಬೇರ್ಪಟ್ಟು ಕಂಡರೆ ಅದು ಭೌತಿಕ ದೃಷ್ಟಿ. ಆದರೆ ಈ ಭೌತಿಕ ಜಗತ್ತನ್ನು ನಾವು ಭಗವಂತನ ಸಂಬಂಧದಲ್ಲಿ ನೋಡಿದರೆ, ಕಂಡರೆ ಅದು ಯಾವ ದೃಷ್ಟಿ ಆಗುತ್ತೆ? ಆಧ್ಯಾತ್ಮಿಕ ದೃಷ್ಟಿ, ಸರಳವಾಗಿ. ಸೊ ನಾವು ಭೌತಿಕ ಶರೀರದಲ್ಲಿರೋರು ಬದ್ಧಾತ್ಮರು.
ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ ಭೌತಿಕ ಜಗತ್ತನ್ನೇ ಅನುಭವಿಸ್ಲಿಕ್ಕೆ ಸಾಧ್ಯ. ಸೊ ಹಾಗಿದ್ದಲ್ಲಿ ನಾವು ಮೊದಲು ಈ ಜಗತ್ತನ್ನ ಸರಿಯಾದ ದೃಷ್ಟಿಯಲ್ಲಿ ಕಾಣ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಮಾಡಬೇಕು. ಹಾಗಾಗಿ ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಹೇಗೆ ಬೆಳೆಸ್ಕೊಳ್ತೀವಿ? ಆಧ್ಯಾತ್ಮಿಕ ದೃಷ್ಟಿ ಅಂದ್ರೆ ಕೇವಲ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ತಿಳ್ಕೊಳ್ಳೋದಷ್ಟೇನಾ? ಅದನ್ನ ಆ, ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ಬೋದು? ಆ ಅಂಶಗಳನ್ನ 6 ಮತ್ತು 7ರಲ್ಲಿ ಹೇಳ್ತಾರೆ. ಬನ್ನಿ ಅದನ್ನ ಶ್ಲೋಕಗಳನ್ನ ನೋಡ್ತಾ ಹೋಗೋಣ. ಓಕೆ, ಸೊ ನೆನಪಿಡಿ, ಆಧ್ಯಾತ್ಮಿಕ ದೃಷ್ಟಿ ಇದು ಪದೇ ಪದೇ ಬರುತ್ತೆ ನಿಮಗೆ. ಓಕೆ, ಸೊ ಈಗ ಶ್ಲೋಕಗಳನ್ನ ನೋಡೋಣ. 6ನೇ ಶ್ಲೋಕ. ಪುಸ್ತಕ ಇದ್ರೆ ನೋಡಿ ನಿಮ್ಮ ಹತ್ರ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಓದಿ ಯಾರಾದ್ರೂ ಒಬ್ರು ಅನುವಾದವನ್ನ. ಹ. ಯಾವನು ಎಲ್ಲವನ್ನೂ ಪರಮಪ್ರಭುವಿಗೆ ಸಂಬಂಧಿಸಿದಂತೆಯೇ ನೋಡುತ್ತಾನೋ, ಎಲ್ಲಾ ಜೀವಿಗಳನ್ನು ಅವನ ವಿಭಂಶಗಳೆಂದು ಕಾಣುತ್ತಾನೋ ಮತ್ತು ಎಲ್ಲದರಲ್ಲೂ ಪರಮಪ್ರಭುವನ್ನು ಕಾಣುತ್ತಾನೋ, ಅವನು ಯಾವ ವಸ್ತುವನ್ನು, ಯಾವುದೇ ಜೀವಿಯನ್ನು ದ್ವೇಷಿಸುವುದಿಲ್ಲ. ಸೊ ಯಾವ ವ್ಯಕ್ತಿ ಆ ಈಶನನ್ನ ತಿಳ್ಕೊಳ್ಳಬಲ್ಲ, ಈ ರೀತಿಯಾದ ದೃಷ್ಟಿಯನ್ನ ಬೆಳೆಸಿಕೊಂಡವನು? ಏನ್ ದೃಷ್ಟಿ? ಎಲ್ಲವೂ ಕೂಡ ಆ ಪರಮ ಪುರುಷನ ಸಂಬಂಧದಲ್ಲಿದೆ. ಆ? ಎಲ್ಲ ಜೀವಿಗಳು ಆತನ ಅಂಶಗಳೇ. ಆಗ್ಲೇ ನಾನು ಲಾಸ್ಟ್ ಟೈಮ್ ಇದನ್ನು ಹೇಳಿದ್ದೆ. ಆ? ಎಲ್ಲವನ್ನೂ ಭಗವಂತನಲ್ಲಿ, ಭಗವಂತನನ್ನು ಎಲ್ಲರಲ್ಲಿ. ಯಾರಾದರೂ ರಿಪೀಟ್ ಮಾಡ್ತೀರಾ? ಹಾ ಹರೇ ಕೃಷ್ಣ ಪ್ರಭು. ಹೇಳಿ. ಎಲ್ಲವನ್ನು ಭಗವಂತನಲ್ಲಿ, ಹಾ ಭಗವಂತನು ಎಲ್ಲದರಲ್ಲಿ. ಹಾ ಸೊ ಎಲ್ಲವನ್ನೂ ಭಗವಂತನಲ್ಲಿ ಅಂದ್ರೆ ಎಲ್ಲವೂ ಕೂಡ ಭಗವಂತನ ಶಕ್ತಿ ಅಂತ ಕಾಣೋದು. ಎಲ್ಲ ಜೀವಿಗಳು ಆತನ ಅಂಶಗಳು, ಈ ಭೌತಿಕ ಜಗತ್ತು ಆತನ ಬಹಿರಂಗ ಶಕ್ತಿ, ಈ ರೀತಿ ಕಾಣೋದು. ಭಗವಂತ ಎಲ್ಲರಲ್ಲಿ ಅಂದ್ರೆ ಪರಮಾತ್ಮನ ರೂಪದಲ್ಲಿ ಭಗವಂತ ಸ್ಥಿತನಾಗಿದ್ದಾನೆ ಪ್ರತಿಯೊಂದು ಜೀವಿಯಲ್ಲಿ, ಅಲ್ವಾ? ಸೊ ಆ ರೀತಿ ಕಾಣೋದು. ಆ? ಯಾರು ಇದನ್ನ ಬರೀ ಕೇವಲ ಮನಸ್ಸು ಅಥವಾ ಬುದ್ಧಿಯಿಂದ ತಿಳ್ಕೊಳ್ಳೋದಲ್ಲ, ಈ ರೀತಿಯಾದ ದೃಷ್ಟಿಯಿಂದ ಅವರು ಜಗತ್ತನ್ನ ನೋಡ್ತಾರೋ, ಅವರು ಹೇಗೆ ಅವರು ವ್ಯವಹರಿಸ್ತಾರೆ ಈ ಜಗತ್ನಲ್ಲಿ ನೋಡಿ. ಯಾವ ವಸ್ತುವನ್ನು, ಜೀವಿಯನ್ನು ಅವರು ದ್ವೇಷಿಸೋದಿಲ್ಲ. ದ್ವೇಷಿಸೋದಿಲ್ಲ. ಆ? ಒಬ್ಬ ವ್ಯಕ್ತಿ ಒಂದು ಭೌತಿಕ ಉದಾಹರಣೆ. ಏನದು? ಒಬ್ಬ ಹುಡುಗನಿಗೆ ಹುಡುಗಿ ಮೇಲೆ ಪ್ರೀತಿ. ಆ ಹುಡುಗಿಗೆ ಸಂಬಂಧಪಟ್ಟ ಎಲ್ಲ ವಸ್ತುವನ್ನು ಕೂಡ ಆತ ಪ್ರೀತಿಸ್ತಾನೆ, ಹೌದ್ ತಾನೆ? ಅಟ್ಲೀಸ್ಟ್ ಮದುವೆ ಆಗ್ಲಿಕ್ಕಿಂತ ಮುಂಚೆ, ಹೌದಾ? ಹೌದು. ಹ? ಹೌದು ಪ್ರಭು. ಹೌದು. ಸೊ ನಾವು ಯಾರನ್ನ ಪ್ರೀತಿಸ್ತೀವೋ ಅವರ ಸಂಬಂಧದಲ್ಲಿರುವಂತಹ ಅಂಶಗಳೆಲ್ಲವೂ ಕೂಡ ನಮಗೆ ಪ್ರಿಯವಾಗ್ತವೆ. ಪ್ರಭುಪಾದರು ಒಂದು ಸಣ್ಣ ಕಥೆ ಹೇಳ್ತಾರೆ. ಲವ್ ಮೀ, ಲವ್ ಮೈ ಡಾಗ್ ಅಂತ ಕೇಳಿದ್ದೀರಾ? ಅಂದ್ರೆ ಆ, ಓ ವ್ಯಕ್ತಿ ಒಬ್ಬ ದೊಡ್ಡ ಆಫೀಸರ್ನ ಭೇಟಿಯಾಗ್ಲಿಕ್ಕೆ ಹೋಗಿದ್ದ. ಆ, ಆತ ಅವನ ಮನೆ ಮುಂದೆ ಕೂತ್ಕೊಂಡಿದ್ದ, ಬಹಳ ಹೊತ್ತು ಕೂತ್ಕೊಂಡಿದ್ದ ಆತ. ಆತ ಹೊರಗೆ ಬರ್ತಾ ಇಲ್ಲ, ಎಷ್ಟೊತ್ತಾದ್ರೂ ಹೊರಗೆ ಬರ್ತಾ ಇಲ್ಲ. ಆತ ಬ್ಯುಸಿ ಆಗಿದ್ದಾನೆ. ಅವನ ಮನೆ ಮುಂದೆ ಅವನ ನಾಯಿ ಇತ್ತು. ಚೆನ್ನಾಗಿ ಸಾಕಿದ್ರು ನಾಯಿಗೆ ಅಂತಾನೆ ಸಪರೇಟ್ ಆಗಿ ಒಂದು ಸಣ್ಣ ಮನೆ ತರ ಮಾಡಿ ಅದಕ್ಕೆಲ್ಲ ಇಟ್ಟು ತೇಲ್ ಮಾಡಿದ್ರು. ಸೊ ಈ ವ್ಯಕ್ತಿ ಅನ್ಕೊಂಡ, ಓಕೆ ಏನ್ ಮಾಡೋದು, ಕಾಯ್ತಾನೆ ಇದೀನಲ್ಲ ಅಂತೇಳಿ ಹೊರಗೆ ಹೋಗಿ ಆ ನಾಯಿನ ಆಟ ಆಡಿಸ್ತಾ ಕೂತ. ಆ ನಾಯಿಗೇನೋ ಒಂದು ತಿನ್ನಿಸ್ತಾ ಆಟ ಆಡಿಸ್ತಾ ಕೂತ. ಹಿಂಗ್ ಮಾಡ್ತಾ ಇದ್ದ. ಆಗ ಯಾವ ಅಧಿಕಾರಿನ ಭೇಟಿ ಆಗ್ಬೇಕಿತ್ತು ಆ ಅಧಿಕಾರಿ ಅಲ್ಲೇ ಬಂದ್ಬಿಟ್ಟ. ಯಾಕೆ? ಯಾಕೆ ಗೊತ್ತಾ? ಯಾಕೆಂದ್ರೆ ಆ ನಾಯಿ ಆತನಿಗೆ ಪ್ರಿಯವಾಗಿತ್ತು. ಸೊ ಯಾವಾಗ ನಾವು ಆ ವ್ಯಕ್ತಿ ನಾಯಿಯನ್ನು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗ ಅಧಿಕಾರಿ ಕೂಡ ಆತನ ಮೇಲೆ ವಿಶೇಷವಾದಂತಹ ದೃಷ್ಟಿಯಲ್ಲಿ ನೋಡುವ. ಹೌದ್ ತಾನೆ? ಸ್ಪಷ್ಟ ತಾನೆ? ಸೊ
ಭಗವಂತನ ಸಂಬಂಧದಲ್ಲಿ ಎಲ್ಲವನ್ನ ಕಂಡಾಗ ಭಗವಂತನು ಸಂತುಷ್ಟನಾಗ್ತಾನೆ. ಓ, ಈ ಜೀವಿಗಳು ಭಗವಂತನ ಅಂಶ ಅಂತ ನಾವು ಕಂಡಾಗ ಭಗವಂತ ಇನ್ನೂ ಹೆಚ್ಚು ಸಂತುಷ್ಟನಾಗ್ತಾನೆ. ನಮ್ಮ ಪ್ರತ್ಯೇಕ ಭಕ್ತಿಗಿಂತ ಹೆಚ್ಚಾಗಿ ನಾವು ಭಗವಂತನ ಪ್ರಿಯರನ್ನ ನಾವು ಸೇವೆ ಮಾಡಿದ್ರೆ ಆಗ ಭಗವಂತ ಇನ್ನಷ್ಟು ಸಂತುಷ್ಟನಾಗ್ತಾನೆ. ಹ್ಮ್. ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಜೀವಿ ಕೂಡ ಭಗವಂತನ ಲಾಸ್ಟ್ ಟೈಮ್ ನಾನು ನೋಡಿದ್ವಲ್ಲ ಮಕ್ಕಳೇ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಭಗವಂತನ ಮಕ್ಕಳೇ ಆಗಿರೋದ್ರಿಂದ ಅವರ ಜೊತೆ ನಾವು ಹೇಗೆ ನಡ್ಕೊಳ್ತೀವಿ ಅದು ಬಹಳ ಮುಖ್ಯವಾಗ್ತದೆ. ಸೊ ಈ ದೃಷ್ಟಿ ಇದ್ದಾಗ ದ್ವೇಷ ಅನ್ನೋ ಭಾವನೆ ಇರೋದಿಲ್ಲ. ಶ್ಲೋಕದಲ್ಲಿ ಒಂದು ಶಬ್ದ ಉಪಯೋಗಿಸಿದ್ದಾರೆ, ವಿಜುಗುಪ್ಸತೆ. ನೋಡಿ, ನ ವಿಜುಗುಪ್ಸತೆ. ಕೇಳಿದರೆ ಶಬ್ದ ಜುಗುಪ್ಸೆ. ಹ್ಮ್ ಜುಗುಪ್ಸೆ ಬಂದ್ಬಿಟ್ಟಿದೆ ಆತನಿಗೆ ಅಂತಾರೆ. ಹ? ಜುಗುಪ್ಸೆ ಅಂದ್ರೆ ಒಂದ್ ರೀತಿ ತಾತ್ಸಾರ. ತಾತ್ಸಾರ ಅಂದ್ರೆ ಏನ್ ಹೇಳ್ತಾರೆ? ಓಕೆ, ದ್ವೇಷ ಅಂತಾನೆ ತಿಳ್ಕೊಳ್ಳಿ. ಒಂದ್ ರೀತಿ ಅಸಡ್ಡೆ, ಒಂದ್ ರೀತಿ ಇದು ಹ? ಅಗೌರವ, ಜುಗುಪ್ಸೆ. ಸೊ ನ ವಿಜುಗುಪ್ಸತೆ ಅಂದ್ರೆ ಆತ ಯಾರನ್ನೂ ದ್ವೇಷಿಸೋದಿಲ್ಲ. ಓ, ಇದು ಕೇಳಕ್ ಬಹಳ ಚೆನ್ನಾಗಿದೆ. ಬಟ್ ಇದನ್ನು ಪಾಲಿಸುವಂತವರು ಹೇಗ್ ನಾವು ನೋಡೋದು? ಆ ಸ್ಥಿತಿಯನ್ನು ನಾವು ಹೇಗೆ ತಲುಪಬಹುದು? ಪ್ರಭುಪಾದರ ಭಾವಾರ್ಥದಲ್ಲಿ ಬಹಳ ಒಳ್ಳೆ ಒಂದು ಸಿದ್ಧಾಂತವನ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಆ, ನಾನು ಇಲ್ಲಿ ಕೆಲವು ಅಂಶಗಳನ್ನ ನಾನು ಸಂಕ್ಷೇಪವಾಗಿ ನಾನೇ ಹೇಳ್ತೀನಿ, ಕೆಲವು ಅಂಶಗಳನ್ನು ಓದ್ಲಿಕ್ಕೆ ಹೇಳ್ತೀನಿ. ಓಕೆ, ಪ್ರಭುಪಾದರು ಹೇಳ್ತಾರೆ, ಈ ಶ್ಲೋಕದಲ್ಲಿ ವರ್ಣನೆ ಮಾಡಿರುವಂತಹ ವ್ಯಕ್ತಿ ಯಾರ ದೃಷ್ಟಿ ಏನಿದೆ ಅದು ಒಬ್ಬ ಮಹಾಭಾಗವತ ಅನ್ನೋ ಒಬ್ಬ ವ್ಯಕ್ತಿಯಲ್ಲಿ ಕಾಣಸಿಗುತ್ತೆ. ಯಾವ ವ್ಯಕ್ತಿಯಲ್ಲಿ ಕಾಣಸಿಗುತ್ತೆ? ಭಾಗವತ. ಮಹಾಭಾಗವತ. ಸೊ ಈ ಶ್ಲೋಕದಲ್ಲಿ ಏನ್ ದೃಷ್ಟಿ ಹೇಳಿದಾರಲ್ಲ, ಇದು ಯಾರ ಲಕ್ಷಣ? ಮಹಾಭಾಗವತ. ಮಹಾಭಾಗವತನ ಲಕ್ಷಣ. ಆ ಮಹಾಭಾಗವತನಿಗೆ ಇನ್ನು ಬೇರೆ ಹೆಸರಂದ್ರೆ ಉತ್ತಮ ಅಧಿಕಾರಿ. ಅಧಿಕಾರ ಅಂದ್ರೆ ಇಲ್ಲಿ ಅರ್ಹತೆ ಅಂತ ಅರ್ಥ. ಅಧಿಕಾರ ಅಂದ್ರೆ ಶಕ್ತಿ ಅಥವಾ ತನ್ನ ಏನು ಹೇಳ್ತಾರೆ, ತನ್ನ ಪ್ರಭಾವವನ್ನು ತೋರಿಸೋದು ಆ ರೀತಿ ಅಲ್ಲ. ಸಂಸ್ಕೃತದಲ್ಲಿ ಅಧಿಕಾರ ಅಂದ್ರೆ ಅರ್ಹತೆ ಅಥವಾ ಆತನ ಗುಣ, ಆ ರೀತಿ ಹೇಳ್ಬೋದು. ಸೊ ಆತ ಉತ್ತಮ ಅರ್ಹತೆ ಉಳ್ಳಂತಹ ವ್ಯಕ್ತಿ. ಸೊ ಮಹಾಭಾಗವತ ಅಥವಾ ಉತ್ತಮ ಅಧಿಕಾರಿ ಲಕ್ಷಣಗಳನ್ನ ಈ ಶ್ಲೋಕದಲ್ಲಿ ಹೇಳಲಾಗ್ತಾ ಇದೆ. ಓಹೋ, ಬಟ್ ಅದಕ್ಕಿಂತ ಕೆಳಗಡೆ ಇರೋರದ್ದು ಬಗ್ಗೆ ತಿಳ್ಕೊಳ್ಬೇಕೋ ಬೇಡೋ, ನಾವು ಎಲ್ಲಿದ್ದೀವಿ, ಹೇಗ್ ಮೇಲೆ ಇರಬೇಕು ಅಂತ. ಸೊ ಪ್ರಭುಪಾದರು ಅದನ್ನ ಇಲ್ಲಿ ವರ್ಣಿಸ್ತಾರೆ. ನೋಡಿ, ಇಲ್ಲಿ ನಾನು ಅದನ್ನ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಪರಮ ಪುರುಷನ ಅಸ್ತಿತ್ವವನ್ನು ಅರಿಯಲು 3 ಹಂತಗಳಿವೆ. ಈ 3 ಹಂತಗಳು 3 ಅಧಿಕಾರ ಅಥವಾ ಅರ್ಹತೆಗಳಂತೆ. ಓಕೆ, ಸೊ ಈ 3 ಹಂತಗಳು ಯಾವುದರ ಮೇಲೆ ನಿರ್ಧಾರಿತವಾಗಿದ್ದಾವೆ? ಪರಮ ಪುರುಷನ ಅಸ್ತಿತ್ವವನ್ನು ತಿಳ್ಕೊಳ್ಳೋದು. ನೋಡಿ, ಸಾಮಾನ್ಯರು ಈ ಜಗತ್ತನ್ನು ಕಂಡಾಗ ಭಗವಂತನ ಕುರಿತಾಗಿ ಏನು ಯೋಚಿಸೋದೇ ಇಲ್ಲ, ಪರಿವೇ ಇರೋದಿಲ್ಲ. ಬಟ್ ಕೆಲವರು, ಓ ಭಗವಂತ ಇದ್ದಾನಪ್ಪ, ಅಟ್ಲೀಸ್ಟ್ ದೇವಸ್ಥಾನದಲ್ಲಿದ್ದಾನೆ, ದೇವಸ್ಥಾನಕ್ಕೆ ಹೋದ್ರೆ ಭಗವಂತ ಸಿಗ್ತಾನೆ, ಈ ರೀತಿಯಾಗಿ ಯೋಚಿಸ್ತಾರೆ. ಇನ್ನು ಕೆಲವರು, ಅರೇ ಭಗವಂತ, ಆತನ ಭಕ್ತರಿದಾರಲ್ಲ ಅವರು ಬಹಳ ವಿಶೇಷ, ಅವರನ್ನು ನಾವು ಅವರ ಬಳಿ ಇದ್ರೆ ನಾವು ಭಗವಂತನ ಕೃಪೆ ಪಡಿತೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಈ ರೀತಿಯಾಗಿ ಯೋಚನೆಗಳು ಅಥವಾ ಮನೋವೃತ್ತಿ ಉಳ್ಳವರು ಅವ್ರು ಕಾಣಸಿಗ್ತಾರೆ ನಮಗೆ ಸಮಾಜದಲ್ಲಿ. ಇದನ್ನ ಸಿದ್ಧಾಂತ ರೂಪದಲ್ಲಿ ಪ್ರಭುಪಾದರು ಭಾಗವತ ಪುರಾಣದಲ್ಲಿ ಒಂದು ಸಂವಾದದಲ್ಲಿ ಇದುವೆಲ್ಲ ಬರುತ್ತೆ. ಅಲ್ಲೊಂದು ಬಹಳ ಫೇಮಸ್ ಶ್ಲೋಕವೇ ಇದೆ. ಈ ಭಕ್ತರ 3 ವಿಧಗಳು ಅಥವಾ ಹಂತಗಳು ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಭಕ್ತಿಯನ್ನು ಸ್ವೀಕರಿಸಿ ನಡೀತಾ ಇದ್ದಾನೆ ಅಂದ್ರೆ ಆತ ಭಗವಂತನ ಅಸ್ತಿತ್ವವನ್ನ ತಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಲ್ವಾ. ಸೊ ಅತ್ಯಂತ ಕೆಳಮಟ್ಟದಲ್ಲಿ ಅಥವಾ ಪ್ರಾರಂಭಿಕ ಮಟ್ಟದಲ್ಲಿ ಇರುವಂತಹ ಭಕ್ತನಿಗೆ ಕನಿಷ್ಠ ಅಧಿಕಾರಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತಾರೆ? ಕನಿಷ್ಠ, ಮಧ್ಯಮ, ಉತ್ತಮ. ತುಂಬಾ ಸುಲಭವಾಗಿದೆ. ಕನಿಷ್ಠ ಅಧಿಕಾರಿ ಅಂದ್ರೆ ಆತನ ಗುಣ ಏನಿರುತ್ತೆ,
ಬ್ರಹ್ಮ ಪುರುಷನ ಅಸ್ತಿತ್ವ ಕೇವಲ ದೇಗುಲದಲ್ಲಿ. ಅದ ಅಷ್ಟು ಪ್ರಯತ್ನ ಪಡ್ತಾ ಇರ್ತಾನೆ ಅದನ್ನ ಭಗವಂತನ ಅಧಿಕಾರನ ವಿಗ್ರಹ ಪಡಿಬೇಕು. ದೇವಸ್ಥಾನದ ಮೇಲೆ ಆತನಿಗೆ ಅಪಾರ ಶ್ರದ್ಧೆ, ಆ ಅಪಾರವಾದಂತಹ ಶ್ರದ್ಧೆ. ಆದರೆ ಭಗವಂತ ದೇವಸ್ಥಾನದ ಹೊರಗೆ ಎಲ್ಲಾದ್ರೂ ಇದಾನ, ಅದು ಅವರಿಗೆ ಅಷ್ಟು ತಿಳಿದಿಲ್ಲ. ಆ ಕನಿಷ್ಠ ಅಧಿಕಾರಿ ಕೇವಲ ದೇವಸ್ಥಾನದಲ್ಲಿ ಮಾತ್ರ ಭಗವಂತನನ್ನ ಕಾಣ್ತಾನೆ. ಅಷ್ಟೇ ಅಲ್ಲದೆ ಭಗವಂತನ ಸೇವೆ ಮಾಡುವಂತಹ ಬೇರೆ ಭಕ್ತರ ಕುರಿತಾಗಿ ಆತನ ವಿಶೇಷವಾದಂತಹ ಪ್ರೀತಿ ಅಥವಾ ಗೌರವ ಇರೋದಿಲ್ಲ. ಕೆಲವೊಮ್ಮೆ ಅವ್ರ ಜೊತೆ ಪೈಪೋಟಿ ಮಾಡ್ತಾನೆ, ಜಗಳ ಉಂಟು ಮಾಡ್ಕೊಳ್ತಾನೆ, ಹ, ಹ, ಗಲಾಟೆ ಮಾಡ್ಕೊಳ್ತಾನೆ. ಯಾರು ಯಾರು ಕನಿಷ್ಠ ಕನಿಷ್ಠ ಅಧಿಕಾರಿ. ಓಕೆ, ಈಗ ಇದರಿಂದ ಮೇಲ್ ದರ್ಜೆಯಲ್ಲಿರುವಂಥದ್ದು ಮಧ್ಯಮ ಅಧಿಕಾರಿ. ಮಧ್ಯಮ ಅಧಿಕಾರಿ ಈತ ಭಗವಂತ ದೇವಸ್ಥಾನದಲ್ಲಿದ್ದಾನೆ, ಅದೇನು ಸ್ಪಷ್ಟ ಅವನಿಗೆ. ಅದನ್ನ ಆತ ಸಂಪೂರ್ಣವಾಗಿ ಸ್ವೀಕರಿಸ್ತಾನೆ, ಪಾಲಿಸ್ತಾನೆ. ಅಷ್ಟೇ ಅಲ್ಲದೆ ಭಗವಂತ ವಿಶೇಷವಾಗಿ ತನ್ನ ಭಕ್ತರ ಹೃದಯದಲ್ಲಿದ್ದಾನೆ. ಸೊ ಹಾಗಾಗಿ ನಾನು ಭಗವಂತನ ಅಸ್ತಿತ್ವವನ್ನು ಕೇವಲ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ಮತ್ತಿನ್ನೆಲ್ಲಿ ಕಾಣ್ತೀನಿ? ಭಕ್ತರೊಡನೆ ಮಿತ್ರ ಭಕ್ತರ ಹೃದಯದಲ್ಲಿ. ಹಾ, ಭಕ್ತರ ಹೃದಯದಲ್ಲಿ ವಿಶೇಷವಾಗಿ ಭಕ್ತರು ಭಗವಂತನಿಗೆ ಬಹಳ ಪ್ರಿಯರಪ್ಪ, ಅವ್ರ ಜೊತೆ ನಾನು ಸ್ನೇಹ ಬೆಳೆಸ್ಕೋಬೇಕು, ಅವ್ರ ಸೇವೆ ಮಾಡಬೇಕು. ಅದರಿಂದ ಭಗವಂತ ಸಂತುಷ್ಟನಾಗ್ತಾನೆ, ಭಗವಂತನ ಅರಿವು ನನ್ನಲ್ಲಿ ಹೆಚ್ಚಾಗ್ತದೆ. ಅರ್ಥ ಆಗ್ತಾ ಇದೆಯಾ? ಅದರಲ್ಲದೇನೆ ಕೆಲವರು ಈ ಜಗತ್ತಿನಲ್ಲಿ ಭಗವಂತನ ಜ್ಞಾನವನ್ನು ತಿಳಿದಿಲ್ಲ. ಅವ್ರನ್ನ ಕಂಡಾಗ ಆತ ಇವರಿಗೆ ಭಗವಂತನ ಜ್ಞಾನ ಗೊತ್ತಿಲ್ಲ, ನನಗೆ ಈ ಜ್ಞಾನ ನನ್ನ ಗುರುಗಳು ಹೇಳಿದ್ದಾರೆ, ಅದನ್ನು ನಾನು ಅವ್ರಿಗೂ ಕೂಡ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಭಾಗ್ಯ ಪಡೆದೆ, ಬಟ್ ಬೇರೆಯವ್ರಿಗೂ ಆ ಭಾಗ್ಯದ ಅವಕಾಶವನ್ನು ನೀಡೋಣ. ಸೊ ಅದು ದಯೆ ಅನ್ನೋ ಒಂದು ಗುಣ. ಅದು ಆ ವ್ಯಕ್ತಿಯಲ್ಲಿ ದಯೆ ಅನ್ನೋ ಗುಣ ಇಲ್ಲ ಅಂದ್ರೂ ಕೂಡ ಆತನ ಗುರುಗಳು ಹೇಳ್ತಾರೆ, ಹಾಗಾಗಿ ನಾನು ಈ ಮಾತನ್ನ, ಭಗವಂತನ ಈ ಜ್ಞಾನವನ್ನ, ಭಕ್ತಿಯ ಮಹಿಮೆಯನ್ನ ಬೇರೆಯವ್ರಿಗೂ ಹೇಳ್ತೀನಿ ಅಂತ ಹೇಳಿ ಆತ ಬೇರೆಯವರು ಅವ್ರಿಗೇನು ಹೇಳ್ತಾರೆ? ಮುಗ್ಧರು ಅಂದ್ರೆ ಇನ್ನೋಸೆಂಟ್. ಇಲ್ಲಿವರೆಗೆ ಅವರೆಂದೂ ಕೂಡ ಭಗವಂತನ ಸಂಪರ್ಕಕ್ಕೆ, ಭಕ್ತರ ಸಂಪರ್ಕಕ್ಕೆ ಬರಲಿಲ್ಲ. ಹಾಗಾಗಿ ಅವರಿಗೆ ಭಗವಂತನ ಕುರಿತಾಗಿ ಜ್ಞಾನ ಅಥವಾ ಶ್ರದ್ಧೆ ಇಲ್ಲ. ಬಟ್ ಅವರು ಭಗವಂತನ ದ್ವೇಷಿಸ್ತಾ ಇಲ್ಲ. ಅರ್ಥ ಆಗ್ತಾ ಇದೆ ಮಾತು? ಹರೇ ಕೃಷ್ಣ. ಮುಗ್ಧರು ಅಂತ ಹೇಳ್ತಾರೆ, ಇಲ್ಲಿ ಬರ್ದಿದೆ ನೋಡಿ, ಇಲ್ಲಿ ಮುಗ್ಧರ ಕುರಿತಾಗಿ ದಯೆ, ಭಕ್ತರೊಡನೆ ಮೈತ್ರಿ, ಸ್ನೇಹ. ಅಫ್ಕೋರ್ಸ್ ಭಗವಂತನ ಕುರಿತಾಗಿ ಪ್ರೇಮ ಇದೆ ಆಗ್ಲೇ. ಭಕ್ತರೊಡನೆ ಸ್ನೇಹ ಅಥವಾ ಮೈತ್ರಿ, ಮುಗ್ಧರು ಅವರ ಕುರಿತಾಗಿ ದಯೆ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಕೆಲವರು ಭಗವಂತನ ದ್ವೇಷ ಮಾಡೋರು ಇರ್ತಾರೆ. ಅವರನ್ನ ಕಂಡ್ರೆ ಆತ ಬೇಡಪ್ಪ, ಇವ್ರ ಜೊತೆ ನಾನು ಹೋಗೋದಿಲ್ಲ, ಇವರಿಂದ ನಾನು ದೂರವೇ ಇರ್ತೀನಿ, ನನ್ನ ಭಕ್ತಿ ನಾನು ರಕ್ಷಣೆ ಮಾಡಬೇಕು. ಅವ್ರಿಗೆ ನಾನು ಉತ್ತರ ಕೊಡೋಕೆ ಅಥವಾ ಅವ್ರನ್ನ ನಾನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ರ ಹೃದಯದಲ್ಲಿ ದ್ವೇಷ ಅಷ್ಟು ತುಂಬಿಟ್ಟಿದೆ. ನಾನೇನಾದರೂ ಭಗವಂತನ ಬಗ್ಗೆ ಅವ್ರ ಹತ್ರ ಹೇಳಲಿಕ್ಕೆ ಹೋದ್ರೆ ಅವ್ರ ದ್ವೇಷ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ದೂರ ಇದ್ಕೊಂಡೆ ಅವ್ರ ಕುರಿತಾಗಿ ಪ್ರಾರ್ಥನೆ ಮಾಡ್ತೀನಿ. ದ್ವೇಷಗಳಿಂದ ಅವನು ಏನಿರ್ತಾನೆ? ದೂರ ಬಿಡ್ತಾನೆ. ಅವರನ್ನ ದ್ವೇಷ ಮಾಡ್ತಾ ಇಲ್ಲ ಅವನು, ದ್ವೇಷಗಳನ್ನ ದ್ವೇಷ ಮಾಡ್ತಾ ಇದ್ದಾನ ಆತ? ಇಲ್ಲ. ಬಟ್ ದ್ವೇಷಗಳಿಂದ ಆತ ದೂರ ಇರ್ತಾ ಇದ್ದಾನೆ. ಸೊ ಇದು ಯಾರ ಗುಣಗಳಿವೆಲ್ಲವೂ? ಮಧ್ಯಮ ಅಧಿಕಾರಿ. ಈಗ ಉತ್ತಮ ಅಧಿಕಾರಿ ಏನಿದ್ದಾನೆ ಈತ, ಈಗ ನೋಡಿ, ಮಧ್ಯಮಾಧಿಕಾರಿ 4 ರೀತಿಯ ಆತನ ವ್ಯವಹಾರಗಳು. ಏನದು? ಭಗವಂತನ ಕುರಿತಾಗಿ ಆತನ ವ್ಯವಹಾರ ಹೇಗೆ, ಆತನ ನಡವಳಿಕೆ ಹೇಗೆ? ಪ್ರೇಮಮಯ. ಭಗವಂತನ ಕುರಿತಾಗಿ ಸೇವೆ, ಪ್ರೇಮ, ಪ್ರೀತಿಯ ಭಕ್ತಿ. ಅದು ಭಕ್ತರ ಕುರಿತಾಗಿ ಏನು? ಯಾವ ಭಾವ? ಮೈತ್ರಿ ಭಾವ, ಸ್ನೇಹ ಭಾವ. ಸೇವೆ ಅಲ್ಲೂ ಇದೆ. ಮುಗ್ಧರ ಕುರಿತಾಗಿ
ಹ? ದಯೆ. ಯಾರಿಗೆ ಭಗವಂತನ ದಯೆ ಇಲ್ಲಿವರೆಗೂ ತಲುಪಿಲ್ವೋ ಅವ್ರ ಕುರಿತಾಗಿ ಆತ ಸಹಾನುಭೂತಿ ದಯೆ ಹ ಅದನ್ನು ತೋರಿಸ್ತಾನೆ. ದ್ವೇಷದ ಕುರಿತಾಗಿ ಅವರಿಂದ ಆತ ದೂರ ಇರ್ತಾನೆ. ಬಟ್ ಈಗ ಉತ್ತಮ ಅಧಿಕಾರಿ ಭಗವಂತನನ್ನ ಆತ ಅತ್ಯಂತ ಶುದ್ಧವಾಗಿ ಪ್ರೇಮ ಮಾಡ್ತಾನೆ ಅಥವಾ ಸೇವೆ ಮಾಡ್ತಾನೆ. ಬೇರೆಯವರನ್ನ ಕಂಡಾಗ ಭಕ್ತರಾಗಿರಬಹುದು, ಭಕ್ತರ ಕುರಿತಾಗಿ ವಿಶೇಷವಾದಂಥ ಪ್ರೀತಿ ಇದ್ದೇ ಇರುತ್ತೆ. ಬಟ್ ದ್ವೇಷಿಗಳನ್ನು ಕೂಡ ಅವರು ಭಗವಂತನ ಅಂಶಗಳಂತೆಯೇ ಕಾಣ್ತಾರೆ. ಇದು ಉತ್ತಮ ಅಧಿಕಾರಿಯ ದೃಷ್ಟಿ. ಏನಂತ ಕಾಣೋದು? ಎಲ್ಲರನ್ನೂ ಪರಮಪುರುಷನ ವಿಭಿನ್ನಾಂಶವೆಂದು ನೋಡುವುದು. ಭಕ್ತರಾಗಿರಬಹುದು, ಮುಗ್ಧರಾಗಿರಬಹುದು, ಮತ್ತೆ ದ್ವೇಷಿಗಳಾಗಿರು. ಎಲ್ಲರೂ ಕೂಡ ಯಾರು? ಭಗವಂತನ ವಿಭಿನ್ನಾಂಶ, ಭಗವಂತನ ಅಂಶಗಳೇ. ಮಧ್ಯಮಾಧಿಕಾರಿ ಹೇಗೆ ನೋಡ್ತಾ ಇದ್ದ? ಆತ ಭಕ್ತರನ್ನ ವಿಶೇಷವಾಗಿ ಕಾಣ್ತಾ ಇದ್ದ, ಮುಗ್ಧರನ್ನ ಆ ರೀತಿ ಕಾಣ್ತಾ ಇದ್ದ. ಬಟ್ ದ್ವೇಷಗಳನ್ನ ಕಂಡ್ರೆ ಆತನಿಗೆ ಬಹಳ ದೂರ ಒಂದು ಇರ್ತಾರೆ. ರೀತಿ ಕಸಿವಿಸಿ ಆಗ್ತಾ ಇತ್ತು. ಆ? ಆತ ಮನಸ್ಸಿನಲ್ಲಿ ಸಿದ್ಧಾಂತ ರೂಪದಲ್ಲಿ ಅದನ್ನ ನೋಡಿದ್ದ, ಅರ್ಥ ಮಾಡ್ಕೊಂಡಿದ್ದ, ಹೌದಪ್ಪ ಎಲ್ಲರೂ ಕೂಡ ಭಗವಂತನ ಅಂಶ ಅಂತ. ಬಟ್ ಅದನ್ನ ಪಾಲನೆ ಮಾಡ್ಲಿಕ್ಕೆ ಆತನಿಗೆ ಆಗ್ತಾ ಇತ್ತು. ಬಟ್ ಉತ್ತಮಾಧಿಕಾರಿ ಈ ದೃಷ್ಟಿ ಆತನಲ್ಲಿ ತುಂಬಾ ಗಾಢವಾಗಿರುತ್ತೆ. ಎಲ್ಲರನ್ನೂ ಪರಮಪುರುಷನ ವಿಭಿನ್ನ ಅಂಶ ಅಂತ ಕಾಣ್ತಾರೆ. ಈಗ ನೋಡಿ ನೀವೇ ಈ ಶ್ಲೋಕದ ಅನುವಾದ ನೋಡಿ. ಹ? ಈ ಶ್ಲೋಕದ ಅನುವಾದದಲ್ಲಿ ಏನಂತ ಇದೆ ನೋಡಿ. ಹ? ಎಲ್ಲವನ್ನು ಎರಡನೇ ಪ್ರಮಾಣ ಸಾಲಲ್ಲಿ ಎಲ್ಲ ಜೀವಿಗಳ ಎಲ್ಲಾ ಜೀವಿಗಳನ್ನು ಅವರ ವಿಭಿನ್ನಾಂಶಗಳೆಂದು ಕಾಣುತ್ತಾನೋ ಆ, ಮತ್ತು ಇದು ಯಾವ ಎಲ್ಲದರಲ್ಲೂ ವ್ಯಕ್ತಿಯ ಗುಣಗಳಿದು? ಯಾವ ವ್ಯಕ್ತಿ ಗುಣ ಇದು? ಮಧ್ಯಮ ಆ ಮೂರು ವರ್ಗದ ಭಕ್ತರಲ್ಲಿ ಯಾವ ವರ್ಗದವ್ರದ್ದು? ಎಲ್ಲ ಜೀವಿಗಳು ಮಧ್ಯಮ ಅಧಿಕಾರಿ. ಉತ್ತಮ ಮಧ್ಯಮ ಅಧಿಕಾರಿ. ಅಧಿಕಾರಿ? ಹ? ಉತ್ತಮ ಉತ್ತಮ ಅಧಿಕಾರಿ. ಉತ್ತಮ ಅಧಿಕಾರಿ. ಉತ್ತಮಾಧಿಕಾರಿ. ಸೊ ಈ ಶ್ಲೋಕದಲ್ಲಿ ವರ್ಣನೆ ಆಗಿರುವಂತಹ ಗುಣಗಳು ಯಾರಲ್ಲಿ ಕಾಣ್ತದೆ? ಉತ್ತಮಾಧಿಕಾರಿಗೆ ತೋರಿಸುತ್ತೆ. ಉತ್ತಮಾಧಿಕಾರಿ. ಆತನಿಗೆ ಇನ್ನೊಂದು ಹೆಸರು ಮಹಾಭಾಗವತ, ಮಹಾನ್ ಭಕ್ತರು ಇವರು. ಈ ರೀತಿಯಾದಂತಹ ದೃಷ್ಟಿಯನ್ನ ನಾವು ನಕಲು ಮಾಡ್ಲಿಕ್ಕಾಗೋದಿಲ್ಲ. ಇಮಿಟೇಟ್ ಏನಂತಾರೆ, ಅನುಕರಣೆ ಮಾಡ್ಲಿಕ್ಕಾಗೋದಿಲ್ಲ. ಆ ರೀತಿ ಏನಾದರೂ ಮಾಡಿದ್ರೆ ಅದು ಒಂದು ರೀತಿ ತೋರ್ಪಡಿಕೆ ತರ ಕಾಣ್ಬಿಡುತ್ತೆ. ಓ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂಥದ್ದು. ಇದನ್ನ ಕೇವಲ ಮಾತಲ್ಲಿ ಹೇಳೋದಲ್ಲ, ಇದನ್ನ ಸಾಕ್ಷಾತ್ಕಾರದ ರೂಪದಲ್ಲಿ ಕಾಣೋದು. ಸೊ ಪ್ರಭುಪಾದರು ಈ ಶ್ಲೋಕದಲ್ಲಿ, ನಾನು ಸಾರಾಂಶ ಹೇಳ್ತಾ ಇದ್ದೀನಿ, ಪೂರ್ತಿ ಭಾವಾರ್ಥದ ಸಾರಾಂಶ ಹೇಳ್ತಾ ಇದ್ದೀನಿ, ಇದಾದ್ಮೇಲೆ ಓದ್ತಾ ಹೋಗೋಣ, ಆಗ ನಿಮ್ಗೆ ಇದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಓಕೆ, ಪ್ರಭುಪಾದರು ಹೇಳ್ತಾರೆ, ಈ ಸ್ತರ ಅಥವಾ ಈ ಒಂದು ಲೆವೆಲ್ ಏನಿದೆ, ಮಹಾಭಾಗವತ ಅಥವಾ ಉತ್ತಮ ಅಧಿಕಾರಿಯ ಈ ಹಂತ ಏನಿದೆ, ಇದನ್ನ ನಾವು ನಕಲು ಮಾಡಬಾರದು, ಅನುಕರಣೆ ಮಾಡಬಾರದು. ಹಾಗಿದ್ರೆ ಏನ್ ಮಾಡ್ಬೇಕು? ಆ ಒಂದು ಹಂತಕ್ಕೆ ನಾವು ಮೇಲೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಬಹಳ ಮುಖ್ಯವಾಗಿ ಒಂದು ಶಬ್ದವನ್ನು ಉಪಯೋಗಿಸಿದ್ದಾರೆ, ಅನುಪಶ್ಯತಿ. ಅನುಪಶ್ಯತಿ. ಪಶ್ಯತಿ ಅಂದ್ರೆ ಸಂಸ್ಕೃತದಲ್ಲಿ ಪಶ್ಯತಿ ಅಂದ್ರೆ ಏನ್ ಗೊತ್ತಾ? ನೋಡುದು. ನೋಡೋದು. ಅನುಪಶ್ಯತಿ ಅಂದ್ರೆ ಅದರ ಅರ್ಥ ಇಲ್ಲಿ ವ್ಯವಸ್ಥಿತವಾಗಿ ನೋಡೋದು ಅಂತ ಹೇಳಿದ್ದಾರೆ. ಪ್ರಭುಪಾದರು ಇದನ್ನ ಬಹಳ ವಿಶಾಲವಾಗಿ ವಿಸ್ತರಿಸ್ತಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅನುಪಶ್ಯತಿ ಅಂದ್ರೆ ನಾವು ಗುರುಗಳ ಹೇಳಿದಂತಹ ದೃಷ್ಟಿಯಲ್ಲಿ ಜಗತ್ತನ್ನು ನೋಡೋದು. ಶಾಸ್ತ್ರಗಳು ಹೇಳಿರುವ ದೃಷ್ಟಿಯಲ್ಲಿ ಈ ಜಗತ್ತನ್ನ ನೋಡೋದು, ಅದು ಅನುಪಶ್ಯತಿ. ಅನುಸರಣೆ ಮಾಡ್ತಾ ನೋಡೋದು. ಯಾರನ್ನ ಅನುಸರಣೆ ಮಾಡಬೇಕು? ಪ್ರಭುಪಾದ ಗುರು ಮತ್ತೆ ಶಾಸ್ತ್ರ. ಸೊ ಹೀಗೆ ಅನುಸರಣೆ ಮಾಡಿ ನೋಡಿದಾಗ ನಾವು ಕೂಡ ಈ ಒಂದು ಹಂತವನ್ನ ತಲುಪಬಹುದು ಅಂತ ಪ್ರಭುಪಾದರು ಹೇಳ್ತಾರೆ. ಓಕೆ, ಸೊ ಮೊದಲನೇದಾಗಿ 3 ಅಧಿಕಾರಿಗಳು, 3 ವರ್ಗದ ಭಕ್ತರು. ಅದಾದ ಮೇಲೆ ಯಾರು ಅಲ್ಲಿ ಉತ್ತಮರು, ಅತ್ಯಂತ ಶ್ರೇಷ್ಠ ಭಕ್ತರು ಯಾರು? ಅವರು ಎಲ್ಲಾ ಜೀವಿಗಳನ್ನು ಎಲ್ಲ ಭಗವಂತನ ವಿಭಿನ್ನ ಅಂಶಗಳಂತೆ ನೋಡುವರು. ಉತ್ತಮ ಅಧಿಕಾರಿಗಳಲ್ವಾ? ಉತ್ತಮ ಅಧಿಕಾರಿನಿಗೆ ಶ್ರೇಷ್ಠ ಭಕ್ತ ಅಲ್ವಾ ಆತನೇ. ಉತ್ತಮ ಅಧಿಕಾರಿಯ ಹಂತವನ್ನ ಇಮಿಟೇಟ್ ಮಾಡಬಾರ್ದು, ನಕಲು ಮಾಡಬಾರ್ದು. ಅದನ್ನ ತಲುಪಲಿಕ್ಕೆ ಅನುಪಶ್ಯತಿ, ಅನುಸರಣೆ ಮಾಡುವುದು ಅಂತ ಹೇಳಿದ್ದಾರೆ. ಸೊ ಇದೇ ಪೂರ್ತಿ ಭಾವಾರ್ಥದ ಸಾರಾಂಶ ಆಕ್ಚುಲಿ.
ಸೊ ಈಗ ಇದನ್ನ ನಾವು ಓದ್ತಾ ಹೋಗೋಣ. ಓಕೆ, ಯಾರು ಓದ್ತೀರಾ ಕೈ ಎತ್ತಿ. ನಾನು ಡೈರೆಕ್ಟ್ ಆಗಿ ಓದ್ಬೇಡಿ, ಯಾರಿಗೆ ಓದ್ತೀರಾ ಕೈ ಎತ್ತಿ, ನಾನು ಕಾಲ್ ಮಾಡ್ತೆ. ಓಕೆ, ಶ್ರೀ ವಿದ್ಯಾ ರಾಧಿಕಾ ಮಾತಾಜಿ ಓದಿ. ಎಸ್. ಇದು ಮಹಾಭಾಗವತನ ಬಗೆಗಿನ ವಿವರಣೆ. ಅವನು ಪ್ರತಿಯೊಂದನ್ನು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದಂತೆಯೇ ನೋಡುವ ಮಹಾಪುರುಷ. ಪರಮ ಪುರುಷನ ಅಸ್ತಿತ್ವವನ್ನು ಅರಿಯಲು 3 ಹಂತಗಳಿವೆ. ಕನಿಷ್ಠ ಅಧಿಕಾರಿಯು ಸಾಕ್ಷಾತ್ಕಾರದ ಕೆಳ ಹಂತದಲ್ಲಿದ್ದಾನೆ. ಸೊ ಈಗ ಮುಂದೆ ಬರುವ ಅಂಶಗಳೆಲ್ಲವೂ ಕೂಡ ಕನಿಷ್ಠ ಅಧಿಕಾರಿಯ ಗುಣಗಳು. ಓಕೆ, ಈಗ ಇದೊಂದು ಪ್ಯಾರಾಗ್ರಾಫ್ ನೋಡಾದ್ಮೇಲೆ ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ. ಏನಂತ? ಕನಿಷ್ಠ ಅಧಿಕಾರಿಯ ಲಕ್ಷಣಗಳನ್ನ ವಿವರಿಸಿ ಅಂತ. ಓಕೆ, ಅವಾಗ ನೀವು ಹೇಳ್ಬೇಕು. ಇಲ್ಲಿ ಇದೊಂದು ಪ್ಯಾರಾಗ್ರಾಫ್ ಅಲ್ಲೇ ಹೇಳಿದ್ದಾರೆ. ಸೊ ಈಗ ಓದ್ತಾ ಹೋಗ್ತಾರೆ, ನೀವು ಗಮನಿಸಿ, ಅದನ್ನ ಓದಿ. ಅವನು ತನ್ನ ಧಾರ್ಮಿಕ ನಂಬಿಕೆಗೆ ತಕ್ಕಂತೆ ದೇವಸ್ಥಾನ, ಚರ್ಚು ಅಥವಾ ಮಸೀದಿಗೆ ಹೋಗಿ ಅಲ್ಲಿ ಧಾರ್ಮಿಕ ವಿಧಿಗನುಸಾರವಾಗಿ ಆರಾಧಿಸುತ್ತಾನೆ. ಅಂತ ಭಕ್ತನು ದೇವರು ಉಪಾಸನಾ ಸ್ಥಳದಲ್ಲಿ ಮಾತ್ರ ಇದ್ದಾನೆಯೇ ಹೊರತು ಬೇರೆ ಕಡೆ ಇಲ್ಲವೆಂದು ಭಾವಿಸುತ್ತಾನೆ. ಭಕ್ತಿ ಸೇವೆಯಲ್ಲಿ ಯಾರು ಯಾವ ಸ್ಥಾನದಲ್ಲಿದ್ದಾರೆಂದು ಅವನು ಖಚಿತಪಡಿಸಿಕೊಳ್ಳಲಾರ. ಯಾರು ಪರಮಪ್ರಭುವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆಂಬುದನ್ನು ಹೇಳಲಾರ. ಅಂಥ ಭಕ್ತರು ಮಾಮೂಲಿ ಸೂತ್ರಗಳನ್ನು ಅನುಸರಿಸುತ್ತಾರೆ ಮತ್ತು ಕೆಲವು ವೇಳೆ ಒಂದು ಬಗೆಯ ಭಕ್ತಿ ಇನ್ನೊಂದು ಬಗೆಯದಕ್ಕಿಂತ ಉತ್ತಮವೆಂದು ತಮ್ಮಲ್ಲೇ ಕಚ್ಚಾಡುತ್ತಾರೆ. ಈ ಕನಿಷ್ಠ ಅಧಿಕಾರಿಗಳು ವಾಸ್ತವವಾಗಿ ಪ್ರಾಪಂಚಿಕ ಭಕ್ತರು. ಅವರು ಈ ಐಹಿಕ ಗಡಿಯನ್ನು ದಾಟಿ ಆಧ್ಯಾತ್ಮಿಕ ಹಂತವನ್ನು ತಲುಪಲು ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ. ಸೊ ಶಬ್ದಗಳ ಅರ್ಥ ಅದ? ಹರೇ ಕೃಷ್ಣ, ಚೆನ್ನಾಗಿ ಹೇಳಿದ್ದಾರೆ. ಬಟ್ ಇದನ್ನ ಸ್ವಲ್ಪ ನಾನು ಈಗ ತಾನೇ ಹೇಳಿದ ಹಾಗೆ ಈ ಕನಿಷ್ಠ ಅಧಿಕಾರಿ ಲಕ್ಷಣಗಳು ಯಾರಾದ್ರೂ ಹೇಳಿ. ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಯಾರಾದ್ರೂ ಹೇಳ್ತೀರಾ? ಕನಿಷ್ಠ ಅಧಿಕಾರಿ ಅಂದ್ರೆ ದೇವಸ್ಥಾನದಲ್ಲಿ ಇರ್ತಾನೆ, ದೇವರುಗಳಿದ್ದಾರೆ ಅಂತ ತಿಳ್ಕೊಳ್ಳೋದು. ದೇವ್ರು ಎಲ್ಲಿದ್ದಾನೆ? ದೇವ್ರ ದೇವಸ್ಥಾನದಲ್ಲಿದ್ದಾನೆ. ಬೇರೆ ಎಲ್ಲಿದ್ದಾನೆ? ದೇವಸ್ಥಾನದಲ್ಲಿ ಇರೋದು, ಬೇರೆ ಎಲ್ಲೂ ಇಲ್ಲ. ಹಾಗೆ ಅಂತ ಅವನು ತಿಳಿದುಕೊಳ್ತಾನೆ, ಅವನೇ ಕನಿಷ್ಠ ಅಧಿಕಾರಿ. ಬೇಡ, ಆಕ್ಚುಲಿ ನೀವು ಯೋಚನೆ ಮಾಡಿ, ಈ ಒಂದು ಹಂತವನ್ನ ತಲುಪೋದು ಕೂಡ ಸಾಮಾನ್ಯವ? ಜಗತ್ನಲ್ಲಿ ಈ ಒಂದು ಹಂತದಲ್ಲೂ ಇರುವಂತಹ ಜನರು ಬಹಳ ಕಡಿಮೆ ಸಿಗೋದು. ಕರೆಕ್ಟಾ? ಸೊ ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ, ಇದು ಅವರ ಅತ್ಯಂತ ಅಚಲವಾದ ಶ್ರದ್ಧೆ ಇದು. ಹಾಗಾಗಿ ದೇವಸ್ಥಾನದಲ್ಲಿ ಅವರು ಆಚರಣೆಗಳು, ನಿಯಮಗಳು, ಆರಾಧನೆಗಳು ಇವನ್ನೆಲ್ಲ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಯಾರು? ಕನಿಷ್ಠ ಅಧಿಕಾರಿ. ಇದನ್ನೆಲ್ಲ ನಾವು ಪಾಲನೆ ಮಾಡ್ಬೇಕಾ? ಏನಂತೀರ? ಪಾಲನೆ ಮಾಡ್ಬೇಕು. ಹೌದು, ಆಕ್ಚುಲಿ ನಾವು ಯಾವ ಸ್ತರದಲ್ಲಿ ಇದೀವಿ ಅನ್ನೋದು ಈಗಲೇ ನೀವು ಅದನ್ನ ಅನಲೈಸ್ ಮಾಡ್ಬಿಡಿ. ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಅದ್ ಮುಂದೆ ನೋಡೋಣ ಏನು ಅಂತ. ಕನಿಷ್ಠದಲ್ಲಿದ್ದೀವೋ ಅಥವಾ ಕನಿಷ್ಠಕ್ಕಿಂತ ಕೆಳಗಿದ್ದೀವೋ ಅಥವಾ ಏನು ಉತ್ತಮಕ್ಕೆ ಹೋಗಿದ್ದೀವೋ ಏನು ಗೊತ್ತಿಲ್ಲ, ನೋಡೋಣ ಮುಂದೆ. ಓಕೆ, ಮತ್ತಿನ್ನೇನ್ ಲಕ್ಷಣ ಹೇಳಿ ಬೇಗ. ಭಕ್ತಿ ಸೇವೆಯಲ್ಲಿ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಅವರು ಖಚಿತಪಡಿಸ್ಕೊಳಕ್ಕಾಗಲ್ಲ. ಓಕೆ, ಸೊ ದಯವಿಟ್ಟು ನೀವು ಹೇಳುವಾಗ ನಿಮ್ಮ ಶಬ್ದದಲ್ಲಿ ಹೇಳಿ. ಅಂದ್ರೆ ಯಾರ್ಯಾರು ಯಾವ್ಯಾವ ಸ್ಥಾನಗಳಲ್ಲಿ ಇದ್ದಾರೆ, ಇವರು ಇನ್ನ ಹೊಸಬರು ಅಥವಾ ಉತ್ತಮ ಭಕ್ತರು ಅನ್ನೋದನ್ನ ಎಲ್ಲ ಅವರು ಡಿಸ್ಟಿಂಕ್ಷನ್ ಮಾಡಕ್ಕೆ ಬರಲ್ಲ. ಎಲ್ಲಾನು ಒಂದೇ ತಕಡಿಗೆ ಹಾಕಿ ತೂಗ್ ಬಿಡ್ತಾರೆ ತರ. ಬಹಳ ಚೆನ್ನಾಗಿ ಹೇಳಿದ್ರಿ. ಕರೆಕ್ಟ್. ಸೊ ಅವರಿಗೆ ಯಾವ ವ್ಯಕ್ತಿ ಭಕ್ತಿಯಲ್ಲಿ ಎಷ್ಟು ಪ್ರಗತಿ ಹೊಂದಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ರನ್ನು ಒಂದೇ ರೀತಿ ನೋಡ್ತಾರೆ, ಎಲ್ರು ಕೂಡ ಅಭಕ್ತರಿ ಅಂತ ಕಾಣ್ತಾರೆ ಮೋಸ್ಟ್ಲಿ ಅವರು. ಮತ್ತಿನ್ನೇನು ಲಕ್ಷಣ ಹೇಳಿ. ದೇವರು ಉಪಾಸನಾ ಸ್ಥಳಗಳಲ್ಲಿ ಮಾತ್ರ ಇರ್ತಾನೆ, ಆಯ್ತದು, ಬೇರೆ ಕಡೆ ಇರೋದಿಲ್ಲ. ಅಲ್ಲ, ಅದಾಯ್ತು. ಅದು ಬಿಟ್ಟು ಮುಂದೆ ದೇವಸ್ಥಾನದ ಮಾತ್ರ. ಅದು ಮುಂದೆ ಹೇಳಿ, ಅದ್ ಬಿಟ್ಟು ಮುಂದೆ ಹೇಳಿ. ಕನಿಷ್ಠಾಧಿಕಾರಿ ಹರಿಕೃಷ್ಣ ಪ್ರಭು, ತಮಗೆ ತಿಳಿದಿರುವಂತಹ ಭಕ್ತಿ ಸೇವೆ ಯಾವ ತರ ಇದೆಯೋ ಅವ್ರು ಮಾಡಿದ್ದೇ ಶ್ರೇಷ್ಠ ಅಂತ ತಿಳ್ಕೊಂಡು, ತಾವು ಮಾಡಿದ್ದೇ ಶ್ರೇಷ್ಠ ಭಕ್ತಿ ತಿಳ್ಕೊಂಡು
ಹಾ ಒಬ್ಬರಿಗೊಬ್ಬರು ಇದು ಮಾಡ್ಕೊಂತ. ಆ ಇದು ಬಹಳ ಇಂಟ್ರೆಸ್ಟಿಂಗು. ನಾನ್ ಮಾಡೋ ಭಕ್ತಿನೇ ಶ್ರೇಷ್ಠ, ಭಕ್ತರಲ್ಲಿ ನಾನೇ ಶ್ರೇಷ್ಠ. ಆ ಹಿಂದಿಲೇನೋ ಬಹಳ ಚೆನ್ನಾಗಿದೆ. ಆ, ಹಂಸೆ ಬಡಕರ ಕೌನ್ ಚೆನ್ನಾಗಿ ಹೇಳ್ತಾರೆ. ಏನದು, ಭಕ್ತ ಭಗವಂತ, ಎಲ್ಲ ದೇವತೆಗಳಲ್ಲಿ ನೀನ್ ಶ್ರೇಷ್ಠ, ಎಲ್ಲ ಭಕ್ತರಲ್ಲಿ ನಾನ್ ಶ್ರೇಷ್ಠ. ನಾನ್ ಶ್ರೇಷ್ಠ. ಸೊ ಈ ಭಾವನೆ, ನಾನು ಬಹಳ ದೊಡ್ಡ ಭಕ್ತ, ನಾನು ಅಷ್ಟೊಂದು ದೇಣಿಗೆ ಕೊಡ್ತೀನಿ, ಅಷ್ಟು ಸಲ ದೇವಸ್ಥಾನಕ್ಕೆ ಹೋಗ್ತೀನಿ, ಅಷ್ಟೊಂದು ವ್ರತ ನಿಯಮಗಳನ್ನು ಪಾಲಿಸ್ತೀನಿ, ಭಗವದ್ಗೀತೆ ಶ್ಲೋಕ ಕಲ್ತಿದ್ದೀನಿ, ಚೆನ್ನಾಗಿ ಏನು ಪ್ರವಚನ ಹೇಳ್ತೀನಿ, ಹಾಡು ಕೀರ್ತನೆ ಮಾಡ್ತೀನಿ, ಮೃದಂಗ ನುಡಿಸ್ತೀನಿ, ಜನರಿಗೆ ಎಷ್ಟು ಚೆನ್ನಾಗಿ ಪ್ರಚಾರ ಮಾಡ್ತೀನಿ ನಾನು. ನನ್ನಂತ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಆ್ಯಕ್ಚುಲಿ ನಾನೇ ಶ್ರೇಷ್ಠ ಭಕ್ತ. ಎಲ್ಲರೂ ಕೂಡ ಅಧಮರು, ಭಕ್ತಿಲಿ ತುಂಬ ಹೊಸಬ್ರು, ಅವ್ರಿಗೇನು ಶ್ರದ್ಧೆನೇ ಇಲ್ಲ. ನಾನೇ ಹೇಳ್ಕೊಡ್ಬೇಕಲ್ಲ ಅವ್ರಿಗೆ, ಅವ್ರಿಗೇನು ಗೊತ್ತು? ಈ ತಂತಾನೆ ರೀತಿಯಾಗಿ ಕೊಂಡಾಡೋದು. ಅಂತಾನೆ ಕೊಂಡ್ಕೊಂಡು. ಸೊ ಈ ರೀತಿಯಾದಂಥ ಭಾವನೆಗಳು ನಾವು ಹೊರ ರೂಪದಲ್ಲಿ ಮಾತಿನಲ್ಲಿ ಹೇಳದೇ ಇದ್ರು ಮನಸ್ಸಿನಲ್ಲಿ ಬಹಳ ಗಾಢವಾಗಿರ್ತವೆ. ಹೌದಾ? ಭೌತಿಕ ಜಗತ್ತಿನಲ್ಲಿ ಇದೇ ತಾನೇ ಮಾಡೋದು ಎಲ್ಲರೂ. ಸೊ ಅದೇ ರೀತಿ ದೃಷ್ಟಿಯನ್ನು ನಾವು ಆಧ್ಯಾತ್ಮಿಕ ಜೀವನಕ್ಕೂ ತರ್ತೀವಿ. ಇಲ್ಲೂ ಕೂಡ ನಾನು ಶ್ರೇಷ್ಠನಾಗಬೇಕು, ಇಲ್ಲೂ ಕೂಡ ನಾನು ಹೈಯೆಸ್ಟ್, ಫಸ್ಟ್, ಟಾಪ್ ಕ್ಲಾಸ್, ಜನ ಎಲ್ಲರೂ ನನ್ನ ಮೆಚ್ಚಿ ಕೊಂಡಾಡಬೇಕು. ಸೊ ಈ ರೀತಿಯಾಗಿ ಪೈಪೋಟಿ ಮಾಡೋದು, ಕಚ್ಚಾಟ, ಹಾಗಾಗಿ ಕಾಂಪಿಟೇಷನ್, ಈ ರೀತಿಯಾಗಿ ಗಣನೆ ಮಾಡೋದು. ಹಾಗಾಗಿ ಇವರನ್ನ ಪ್ರಾಪಂಚಿಕ ಭಕ್ತರು ಅಂತ ಪ್ರಭುಪಾದರು ಬರ್ತಿದ್ದಾರೆ. ನೋಡಿದ್ರ ಇಲ್ಲಿ ಭಕ್ತರು ಪ್ರಾಪಂಚಿಕರ? ಏನ್ ಹೇಳ್ತಾರೆ ಈ ಶಬ್ದ ನೋಡಿ, ಸ್ವಲ್ಪ ಕಷ್ಟ ಆಗ್ತಾ ಇದೆ ತಿಳ್ಕೊಳಕ್ಕೆ. ಪ್ರಾಪಂಚಿಕ ಭಕ್ತ ಅರ್ಥ ಏನೇನು, ಇದ್ರ ಅರ್ಥ ಏನು? ಹೊರಗಡೆ ವೇಷಕ್ಕೆ ಮಾತ್ರ ನೋಡಕ್ಕೆ ಇವ್ರು ಭಕ್ತರ ತರ ಇರತಾರೆ ಅನ್ಸುತ್ತೆ. ಸೊ ಈ ಅವರ ದೃಷ್ಟಿ ಭಕ್ತಿಯಲ್ಲೂ ಕೂಡ ಪ್ರಾಪಂಚಿಕವಾಗಿದೆ ಅಥವಾ ಭೌತಿಕವಾಗಿದೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಐಹಿಕ ಅಥವಾ ಲೌಕಿಕ ಜಗತ್ತನ ಗಡಿಯಲ್ಲಿದ್ದಾರೆ ಅವರು. ಭಗವಂತನನ್ನು ಸ್ವೀಕರಿಸಿದ್ದಾರೆ, ಬಟ್ ಆದ್ರೂ ಕೂಡ ಭಕ್ತಿಯಲ್ಲಿ ಪೂರ್ತಿಯಾಗಿ ಪ್ರವೇಶ ಮಾಡಿಲ್ಲ ಅವರು. ಪ್ರಯತ್ನಿಸುತ್ತಿದ್ದಾರೆ. ಪ್ರಯತ್ನಿಸ್ತಾ ಇದ್ದಾರೆ. ಸೊ ಇವರು ಏನಂತ ಹೇಳ್ತಾರೆ? ಕನಿಷ್ಠ ಕನಿಷ್ಠಾಧಿಕಾರಿ. ಓಕೆ, ಆಕ್ಚುಲಿ ಇವ್ಯಾವುದೂ ಕೂಡ ಪ್ರಭುಪಾದರು ತಾವೇ ಬರಿತಾ ಇಲ್ಲ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ, ಐ ಥಿಂಕ್ 5ನೇ ಅಧ್ಯಾಯ ಅನ್ಸುತ್ತೆ, ಎಸ್, ಅಲ್ಲಿ ಒಂದು ಬಹಳ ಮುಖ್ಯವಾದಂತಹ ಸಂವಾದ ಇದೆ. ನಿಮಿ ಮತ್ತೆ ನವಯೋಗೇಂದ್ರ ಅಂತ. ನಿಮಿ ರಾಜ, ಈ ರಾಜ ಜನಕ ಕುಲದಲ್ಲಿ ಬರುವವನು, ನಿಮಿ ಜನಕ ವಂಶದಲ್ಲಿ ಬರುವವನು. ಇನ್ನೊಬ್ರು 9 ಜನ ಮಹಾನ್ ಯೋಗಿಗಳು, ಅವರು ಭಕ್ತರು, ಆಕ್ಚುಲಿ ಮಹಾನ್ ಭಕ್ತರು. ಅವರ ನಡುವೆ ನಿಮಿರಾಜ ಪ್ರಶ್ನೆ ಕೇಳ್ತಾನೆ, ಅವರು ಉತ್ತರ ಹೇಳ್ತಾರೆ. ಅದರಲ್ಲಿ ಈ ವರ್ಣನೆ ಬರುತ್ತೆ. ಸೊ ಪ್ರಭುಪಾದರು ಅದನ್ನೇ ವರ್ಣಿಸ್ತಾ ಇದ್ದಾರೆ. ಓಕೆ, ನಿಮ್ಗೇನಾದ್ರೂ ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ 11ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಇವುಗಳನ್ನು ಕಾಣಬಹುದು ನೀವು. ಓಕೆನಾ? ಈಗ 2ನೇ ವರ್ಗದವರು ಯಾರು? ಮಧ್ಯಮಾಧಿಕಾರಿ. ಇನ್ನೊಬ್ರು ಯಾರು ಓದ್ತೀರಪ್ಪ? ಬೇರೆಯವ್ರು ಯಾರಾದ್ರೂ ಓದಿ. ಯಾರು ಓದ್ತೀರಾ ಮಾತಾಜಿ ಇಲ್ಲಿ, ಅಥವಾ ಪ್ರಭುಗಳು ಯಾರಾದ್ರೂ ಇದ್ರೆ ಓದಿ. ಇಲ್ಲ ಮಾತಾಜಿ, ಪ್ರಭು ಯಾರು ಓದ್ಲಾ ಓದಿ? ಪ್ರಭು? ಓದಿ ಎಸ್. ಸಾಕ್ಷಾತ್ಕಾರದ 2ನೇ ಹಂತ ತಲುಪಿರುವವರನ್ನು ಮಧ್ಯಮ ಅಧಿಕಾರಿಗಳೆಂದು ಕರೆಯುತ್ತಾರೆ. ಈ ವರ್ಗಕ್ಕೆ ಸೇರಿದ ಭಕ್ತರು 4 ತತ್ವಗಳನ್ನು ಅನುಸರಿಸುತ್ತಾರೆ. 1, ಮೊದಲಿಗೆ ಅವರು ಪರಮಪ್ರಭುವನ್ನು ನೋಡುತ್ತಾರೆ. 2, ಅನಂತರ ಅವರು ಭಗವಂತನ ಭಕ್ತರನ್ನು ನೋಡುತ್ತಾರೆ. 3, ಅವರು ಭಗವಂತನ ಜ್ಞಾನವೇ ಇಲ್ಲದ ಅಜನರನ್ನು ನೋಡುತ್ತಾರೆ. ಅಜನಲ್ಲ, ಅದು ಅಜ್ಞ ಅಂದ್ರೆ ಭಗವಂತನ ಜ್ಞಾನ ಇಲ್ಲದೆ ಇರೋರು ಅಜ್ಞಾನಿಗಳು. ಅಂದ್ರೆ ಇಲ್ಲಿ ಭಗವಂತನ ಕುರಿತಾಗಿ ಅವರು ಎಂದು ತಿಳ್ಕೊಳ್ಲಿಕ್ಕೆ ಅವಕಾಶನೇ ಸಿಗಲಿಲ್ಲ ಅವ್ರಿಗೆ. ಅವ್ರನ್ನ ನೀವು ಇನ್ನೂ ಸರಳವಾಗಿ ಮುಗ್ಧರು ಅಂತ ಹೇಳ್ಬೋದು, ಇನ್ನೋಸೆಂಟ್ ಅಂತ ಹೇಳ್ತಾರಲ್ಲ, ಮುಗ್ಧರು. ಮುಂದೆ ಓದಿ. 4, ಅವರು ಭಗವಂತನಲ್ಲಿ ನಂಬಿಕೆ ಇಲ್ಲದ ಮತ್ತು ಭಕ್ತಿ ಸೇವೆ ಮಾಡುವವರನ್ನು ದ್ವೇಷಿಸುವ ನಾಸ್ತಿಕರನ್ನು ನೋಡುತ್ತಾರೆ. ಮಧ್ಯಮ ಅಧಿಕಾರಿಯು ಸಂದರ್ಭಾನುಸಾರ ಬಗೆಯ ರೀತಿಯಲ್ಲಿ ವರ್ತಿಸುತ್ತಾನೆ. 4 ರೀತಿಯ ಜನರನ್ನು ನೋಡ್ತಾ ಇದ್ದಾರೆ. ಮೊದಲನೇದಾಗಿ ಭಗವಂತ,
ಆತ ಒಬ್ಬನೇ, ಏಕೈಕ ಸರ್ವೋಚ್ಚ ಪರಮಪ್ರಭು. ನೆಕ್ಸ್ಟ್ ಯಾರನ್ನ ಕಾಣ್ತಾ ಇದ್ದಾರೆ? ನೆಕ್ಸ್ಟ್ ರೀತಿ ಭಗವಂತನ ಭಕ್ತರನ್ನು, ಭಕ್ತರು. ಮೂರನೇದು ಅಜ್ಞಾನರನ್ನು, ಅಜ್ಞರು ಜ್ಞಾನ. ಅಥವಾ ಅಮಾಯಕರು ಅಥವಾ ಮುಗ್ಧರು, ಮುಗ್ಧರು. ಆ ರೀತಿ ಹೇಳ್ಬೋದು ನೀವು. ನಾಲ್ಕನೇದು ಭಕ್ತಿ ಭಕ್ತಿ ಸೇವೆಯಲ್ಲಿ ದ್ವೇಷ ನಂಬಿಕೆ ಮಾಡಿದ್ರು. ದ್ವೇಷ ಮಾಡುವವರು, ನಾಸ್ತಿಕರು. ಸೊ ಇವ್ರ ಕುರಿತಾಗಿ ಹೇಗೆ ವರ್ತಿಸ್ತಾರೆ ನೋಡಿ. ಅವನು ಭಗವಂತನನ್ನು ಅವನು ಭಗವಂತನನ್ನು ಪ್ರೇಮ ವಸ್ತುವೆಂದು ಆರಾಧಿಸಿ ಭಕ್ತಿ ಸೇವೆಯಲ್ಲಿರುವವರ ಸ್ನೇಹ ಮಾಡುತ್ತಾನೆ. ಅಜನ್ಯರ ಹೃದಯಗಳಲ್ಲಿ ಸುಪ್ತವಾಗಿರುವ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ದೇವರ ಹೆಸರೆತ್ತಿದರೆ ಆಗದ ನಾಸ್ತಿಕರ ಬಳಿ ಸುಳಿಯುವುದಿಲ್ಲ. ಸೊ ಕೊನೆಯದು ಅದು ಅಂಶ ಏನಿದೆಯಲ್ಲ, ನಾಸ್ತಿಕರ ಬಳಿ ಆತ ಹೋಗುವುದೂ ಇಲ್ಲ. ಯಾಕೆ ಹೋಗೋದಿಲ್ಲ? ಅವ್ರನ್ನ ದ್ವೇಷಿಸ್ತಾ ಇದ್ದಾನ? ಯಾಕೆ ಹೋಗೋದಿಲ್ಲ ಹೇಳಿ? ಅವನಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಕಾಣುತ್ತೆ ಪ್ರಭು. ಓಕೆ, ಮತ್ತೇನೇನಾದ್ರು? ಸಮಯ ವ್ಯರ್ಥ ಅವರಿಗೆ ಮಾತಾಡಿ. ಸಮಯ ವ್ಯರ್ಥ. ಓಕೆ ಓಕೆ, ಮತ್ತಿನ್ನೇನಾದ್ರು? ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ ಅನ್ನೋದ್ರಿಂದ ದೂರ ಇರ್ತಾರೆ. ಇನ್ನೊಂದ್ಸಲ ಹೇಳಿ. ಹರೇ ಕೃಷ್ಣ. ನಮ್ಮಲ್ಲಿರುವ ಭಕ್ತಿ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ ಅದರಿಂದ ಎಲ್ಲಿ ಓಕೆ, ಅದು ಬಹಳ ಒಳ್ಳೆ ಪಾಯಿಂಟ್. ಹೌದು ಹೌದು. ಮತ್ತೆ ಮಧ್ಯಮ ಆಗಬೇಕು. ಅವರನ್ನ ದೂರದಿಂದನೇ ಆತ ಪ್ರಾರ್ಥನೆಯಿಂದ ಅವ್ರಿಗೆ ಸೇವೆ ಮಾಡ್ತಾ ಇರ್ತಾನೆ. ಸೊ ಮೊದಲನೇದು ನೀವೆಲ್ಲ ಸರಿಯಾಗಿ ಹೇಳಿದ್ರಿ. ಏನದು? ಮೊದಲನೇದು, ಆತ ಅವರನ್ನ ಕಂಡಾಗ ಆತ ದ್ವೇಷಿಸೋದಿಲ್ಲ. ಬಟ್ ಅವರನ್ನ ನಾನು ಭಕ್ತಿ ಮಾರ್ಗಕ್ಕೆ ತರಲಿಕ್ಕೆ ಆಗೋದಿಲ್ಲ. ನಾನು ಹೆಚ್ಚು ಅವರಿಗೆ ಪ್ರಚಾರ ಮಾಡಿದಷ್ಟು ಅವರಲ್ಲಿ ದ್ವೇಷ ಹೆಚ್ಚಾಗ್ತಾ ಇದೆ. ಇದನ್ನ ಕಂಡು ಆತ ಅವರಿಂದ ದೂರ ಇರ್ತಾನೆ. ಅವ್ರಿಗೆ ಹೆಚ್ಚು ಪ್ರಚಾರ ಮಾಡ್ಲಿಕ್ಕೆ ಹೊರಟ್ರೆ ಅವ್ರು ಇನ್ನೂ ಹೆಚ್ಚು ಅಪರಾಧ ಮಾಡ್ತಾರಲ್ವಾ. ಅಪರಾಧದಿಂದ ಇನ್ನೂ ಏನಾಗುತ್ತೆ? ಇನ್ನೂ ದೂರ ಹೋಗ್ತಾರೆ. ಸೊ ಇದನ್ನು ತಿಳ್ಕೊಂಡು ಆತ ಏನು ಮಾಡ್ತಾನೆ? ಆಯ್ತಪ್ಪ, ನಾನು ದೂರದಿಂದಾನೇ ಅವರಿಗೆ ಒಳ್ಳೇದಾಗಲಿ, ಭಗವಂತನ ಭಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ಕನ್ಸಿಡರೇಷನ್ ಅಂದರೆ, ಅವರ ಜೊತೆ ನಾನು ಸಂವಾದ ಮಾಡೋದು, ಚರ್ಚೆ ಮಾಡೋದು, ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದರೆ ಅವರು ನನ್ನ ಭಕ್ತಿಗೆ ತೊಡಕಾಗಬಹುದು. ಈ ರೀತಿ ತಮ್ಮ ಭಕ್ತಿಯನ್ನು ಅವರು ರಕ್ಷಿಸ್ಕೊಳ್ಳಿಕ್ಕೆ ಹೀಗೆ ಮಾಡ್ತಾರೆ. ಓಕೆ, ಮುಖ್ಯವಾದ ಅಂಶ ಅಂದರೆ ಅವರು ಆ ನಾಸ್ತಿಕರನ್ನ ದ್ವೇಷಿಸೋದಿಲ್ಲ, ಬಟ್ ಅವರ ಹತ್ತಿರ ಅವರು ಹೋಗೋದು ಇಲ್ಲ. ಓಕೆ, ಇದು ಎರಡನೇ ವರ್ಗದ ಭಕ್ತರು. ಇವರ ಹೆಸರೇನು? ಮಧ್ಯಮಾಧಿಕಾರಿ. ಪ್ರಭುಜಿ, ಇಲ್ಲಿ ಮೈತ್ರಿ ಅಂತ ನೀವು ಬರ್ಡ್ ಹಾಕಿದ್ರಲ್ಲ, ಇಲ್ಲಿ ಹೇಗೆ ಬರುತ್ತೆ ಪ್ರಭುಜಿ? ಅದು ಮೈತ್ರಿ ಸ್ನೇಹ. ಅದೇ ಇಲ್ಲಿ ಹೇಗೆ ಬರುತ್ತೆ? ನಾವು ಅವ್ರ ದ್ವೇಷಿಸ್ತಾನಲ್ವಾ? ದ್ವೇಷ ಮಾಡಲ್ಲ, ದ್ವೇಷ ಮಾಡಲ್ಲ. ಇಲ್ಲ, ಅವನು ఎవరిನ ಭಕ್ತರ ಅಂತವರ ಜೊತೆ ಅವನು ಹೋಗೋದಿಲ್ಲ ಅಲ್ವಾ? ಅವ್ರನ್ನ ಭಕ್ತಿ ಮಾಡಿ ಅಂತ ಹೇಳಲ್ಲ. ಆತರ ತಾನೇ ನಮ್ಗೆ ಇಲ್ಲಿ ಹೌದು. ಸೊ ಅವರನ್ನ ದ್ವೇಷಿಸೋದಿಲ್ಲ ಅಂದ್ರೆ ಅರ್ಥ ಅವರ ಕುರಿತಾಗಿ ಅವ್ರನ್ನ ಸೋಲಿಸ್ಲಿಕ್ಕೆ ಅಥವಾ ಅವರನ್ನ ಏನೋ ಸೋಲಿಸೋದು ಅಥವಾ ಪೈಪೋಟಿ ಮಾಡೋದು, ಅವ್ರ ಜೊತೆ ಕಾದಾಟ ಮಾಡೋದು, ಅದೆಲ್ಲ ಮಾಡೋದಿಲ್ಲ. ದ್ವೇಷ ಅಂದ ತಕ್ಷಣ ಏನು? ಇನ್ನೊಬ್ಬರನ್ನ ನಾವು ಕೆಳಗಿಳಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ? ದ್ವೇಷದ ಲಕ್ಷಣ ಅದು, ಹೌದು ತಾನೆ? ಮಾತು ಸರಿ. ಬಟ್ ಆ ರೀತಿಯಾಗಿ ಇವರು ಎಂದು ಯೋಚಿಸೋದಿಲ್ಲ. ಓಕೆ, ಆತನಿಂದ ದೂರ ಇರ್ತೀನಿ, ಆತನಿಗೆ ಭಗವಂತ ಸರಿಯಾದ ಸಮಯಕ್ಕೆ ಕೃಪೆ ನೀಡಲಿ, ದೂರ ಯಾಕೆಂದ್ರೆ ನಾವು ದೂರ ಇರ್ತೀವಿ ಅಂದ ತಕ್ಷಣ ಅವರನ್ನ ಹೇಟ್ ಮಾಡ್ತೀವಿ, ದ್ವೇಷಿಸ್ತೀವಿ, ಆ ಭಾವ ಬರಬಾರದು ಅಷ್ಟೇ. ಅದು ಇಂಪಾರ್ಟೆಂಟ್. ಆ ದ್ವೇಷದ ಭಾವ ಇರೋದಿಲ್ಲ. ಆ ದ್ವೇಷದ ಭಾವ ಆಕ್ಚುಲಿ ಕನಿಷ್ಠಾಧಿಕಾರಿಯಲ್ಲಿ ಇರುತ್ತೆ, ಹೌದಲ್ವಾ? ಮಧ್ಯಮಾಧಿಕಾರಿಲಿ ಇಲ್ಲ. ಓಕೆ, ಈಗ ಮೂರನೆಯವರು ಉತ್ತಮಾಧಿಕಾರಿ. ಈಗ ಇಲ್ಲಿ ಉತ್ತಮಾಧಿಕಾರಿ ನಾನು ಇಲ್ಲಿ ಸಂಕ್ಷೇಪವಾಗಿ ಹೇಳ್ಬಿಡ್ತೀನಿ. ಉತ್ತಮಾಧಿಕಾರಿ ಈತ ನೋಡಿ ಇಲ್ಲಿ ಹೇಳ್ತಾರೆ, ಈತ ಪ್ರತಿಯೊಂದನ್ನು ಪರಮ ಪ್ರಭುವಿನೊಡನೆ ಹೋಲಿಸಿ ನೋಡುತ್ತಾನೆ. ಹೋಲಿಸಿ ನೋಡೋದಂದ್ರೆ ಅವರ ಸಂಬಂಧದಲ್ಲಿ ನೋಡೋದು. ಎಲ್ಲರೂ ಕೂಡ ಆತನ ವಿಭಿನ್ನ ಅಂಶ. ಸೊ ಹಾಗಾಗಿ ನಾಸ್ತಿಕನಾಗಿರಬಹುದು ಅಥವಾ ಶ್ರದ್ಧಾವಂತ ಆಸ್ತಿಕ ಭಕ್ತನಾಗಿರಬಹುದು, ಇವರಿಬ್ಬರೂ ಕೂಡ ಭಗವಂತನ ವಿಭಿನ್ನ ಅಂಶ. ಹಾಗಂದ ತಕ್ಷಣ ಇಬ್ಬರ ಜೊತೆ ಒಂದೇ ರೀತಿ ವರ್ತಿಸ್ತಾರೆ ಅಂತ ಅಲ್ಲ.
ನೋಡಿ ಮುಂದೆ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಅಗಾಧ ಪಾಂಡಿತ್ಯವುಳ್ಳ ಬ್ರಾಹ್ಮಣನಿಗೂ ಬೀದಿಯಲ್ಲಿರುವ ನಾಯಿಗೂ ಏನೂ ವ್ಯತ್ಯಾಸವಿಲ್ಲ. ಭಗವದ್ಗೀತೆಯಲ್ಲಿ ಈ ಶ್ಲೋಕ ಹೇಳಿದಾರೆ ಒಂದ್ ಕಡೆ, ಗೊತ್ತಾ? ವಿದ್ಯಾ ವಿನಯ ಸಂಪನ್ನೆ ಹಾ ಬ್ರಾಹ್ಮಣೇಗ ವಿರಸ್ತಿನಿ ಹಾ ಶುನಿ ಚೈವ ಸೇವ ಶ್ವಪಾಕೇಚ ಸ್ವಪಾಕಿ ಪಂಡಿತ ಪಂಡಿತ ಸಮದರ್ಶಿನ. ಸಮದರ್ಶಿ. ಅದೇ ಮಾತಿಲ್ಲಿ ಬರ್ತಾ ಇರೋದು. ಸೊ ಐಹಿಕ ಸೊ ಅಲ್ಲಿ ಸಮದೃಷ್ಟಿ ಇಲ್ಲಿ ಮಾತು ಬರ್ತಾ ಇರೋದು ಸಮದೃಷ್ಟಿ, ಎಲ್ಲರನ್ನೂ ಸಮವಾಗಿ ಕಾಣೋದು. ಸಮವಾಗಿ ಕಾಣೋದು ಅಂದ ತಕ್ಷಣನೇ ಹೇಗೆ? ಆತ್ಮದ ಸ್ತರದಲ್ಲಿ. ಎಲ್ಲರೂ ಕೂಡ ಶರೀರ ಅಲ್ಲ. ಯಾರವರೆಲ್ಲರೂ? ಆತ್ಮ. ಪ್ರಭುಪಾದರು ಮುಂದೆ ವರ್ಣಿಸ್ತಾರೆ, ಏಕೆಂದರೆ ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ಅವಕ್ಕೆ ಬೇರೆ ಬೇರೆ ಬಗೆಯ ಶರೀರವಿರಬಹುದು. ಒಬ್ಬ ಬ್ರಾಹ್ಮಣನಾಗಿರ್ಬೋದು, ಒಬ್ಬ ಪಂಡಿತನಾಗಿರ್ಬೋದು, ಒಬ್ಬ ನಾಯಿ ಆಗಿರ್ಬೋದು, ಒಬ್ಬ ಆನೆ ಆಗಿರ್ಬೋದು, ಒಂದು ಕುದುರೆ ಆಗಿರ್ಬೋದು, ಅಥವಾ ನಾಯಿ ತಿನ್ನೋ ಚಾಂಡಾಳ ಆಗಿರ್ಬೋದು. ಬೇರೆ ಬೇರೆ ಶರೀರಗಳು. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವರೆಲ್ಲರೂ ಕೂಡ ಗುಣವತ್ತತೆಯಲ್ಲಿ ಆತ್ಮ. ಅದಕ್ಕೆ ಬೇರೆ ಬೇರೆ ಬಗೆಯ ಶರೀರಗಳಿದ್ದರೂ ಅವೆರಡು ಭಗವಂತನ ಸೃಷ್ಟಿಯೇ ಎಂದು ಅವನಿಗೆ ಗೊತ್ತು. ಪರಮಪ್ರಭುವಿನ ಬ್ರಾಹ್ಮಣ ಅಂಶ ಅಥವಾ ಕಣವು ಭಗವಂತನಿಂದ ದತ್ತವಾದ ಕಿಂಚಿತ್ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿ, ಇದು ಇಂಪಾರ್ಟೆಂಟ್. ಎಲ್ಲರೂ ಕೂಡ ಭಗವಂತನ ಅಂಶ, ಬಟ್ ಕೆಲವರು ಭಗವಂತ ನೀಡಿರೋ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಸಾಮಾನ್ಯವಾಗಿ ಹೇಳಿ, ಅದ್ರಲ್ಲಿ ಏನಂತೆ? ನಾಸ್ತಿಕರು ಅಥವಾ ನಾಯಿಗಳು ಅಥವಾ ಈ ಪ್ರಾಣಿ ಪಶು ಪಕ್ಷಿ ಜನ್ಮ ಪಡೆದವರು ಏನು ಭಗವಂತ ನೀಡಿರೋ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡಿರೋದಕ್ಕೆ ತಾನೇ? ಇಸ್ ಇಟ್ ನಾಟ್? ಹೌದಲ್ವಾ? ಹೌದು ಪ್ರಭು. ಸೊ ಪ್ರಭುಪಾದ ಹೇಳ್ತಾರೆ, ನಾಯಿ ಕಣ ಅಂದ್ರೆ ಇಲ್ಲಿ ಅಂಶ ಅಂತ ತಗೊಳ್ಳಿ, ಅದು ಟ್ರಾನ್ಸ್ಲೇಷನ್ ಎಕ್ಸಾಕ್ಟ್ ಮಾಡಿಲ್ಲ ಅವರು. ಆಕ್ಚುಲಿ ನಾಯಿ ಕಣವು ತನ್ನ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡಿದೆ. ಅದೇ ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ಭಕ್ತ, ಆತ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ. ಬಟ್ ಅವರಿಬ್ರು ಕೂಡ ಏನು? ಭಗವಂತನ ವಿಭಿನ್ನ ಅಂಶ. ಸೊ ಹೀಗೆ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಒಬ್ಬ, ಇನ್ನೊಬ್ಬ ಸದುಪಯೋಗ ಪಡಿಸ್ಕೊಂಡಿದ್ದಾನೆ. ಹಾಗಾಗಿ ಅವರಿಗೆ ಬೇರೆ ಬೇರೆ ರೀತಿಯಾಗಿ ಶರೀರ ಅಥವಾ ಪರಿಸ್ಥಿತಿಗಳು ನೀಡಲಾಗಿದೆ. ನೋಡಿ ಮುಂದೆ ಹೇಳ್ತಾರೆ, ತಾಯಿ ಕಣ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿರೋದ್ರಿಂದ ಭೌತಿಕ ಪ್ರಕೃತಿಯ ನಿಯಮಗಳಿಂದ ಶಿಕ್ಷೆಯನ್ನು ನೀಡಲಾಗ್ತಾ ಇದೆ. ಸೊ ಬ್ರಾಹ್ಮಣನ ಮತ್ತು ನಾಯಿಯ ಕೆಲಸಗಳನ್ನು ಪರಿಗಣಿಸದೆ ಉತ್ತಮ ಅಧಿಕಾರಿ ಅವರಿಬ್ಬರಿಗೂ ಒಳ್ಳೆಯದನ್ನು ನೋಡ್ತಾ. ಅಂಥ ವಿದ್ವತ್ಪೂರ್ಣ ಭಕ್ತನು ಐಹಿಕ ದೇಹಗಳಿಂದ ತಪ್ಪು ದಾರಿಗೆಳೆಯಲ್ಪಡುವುದಿಲ್ಲ. ಸೊ ನೋಡಿ, ಕೆಲವೊಮ್ಮೆ ಈ ಜಗತ್ತಿನಲ್ಲಿ, ಸಮಾಜದಲ್ಲಿ ಕೆಲವರು ಬಂದು ಹೇಳ್ತಾರೆ, ಎಲ್ಲರನ್ನೂ ಸಮವಾಗಿ ಕಾಣಬೇಕು, ಪ್ರಾಣಿಗಳಿಗೂ ಕೂಡ ಏನು ಹೇಳ್ತಾರೆ, ಭಾವನೆಗಳಿರ್ತದೆ, ಅಥವಾ ಬಡವರಿಗೂ ಕೂಡ ಮನಸ್ಸು, ಹೃದಯ ಇರ್ತದೆ, ಅವ್ರಿಗೆ ನೋವು ಉಂಟು ಮಾಡಬಾರದು, ಎಲ್ಲರನ್ನು ಸಮವಾಗಿ ಕಾಣಿ, ಎಲ್ಲರೂ ಕೂಡ ಸಹೋದರರು ಸಹೋದರಿಯರು, ನಾವು ಒಂದು ಕುಟುಂಬದವರು, ಈ ರೀತಿಯಾಗಿ ಅವರು ಹೇಳ್ತಾರೆ. ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ ಆಕ್ಚುಲಿ. ಬಟ್ ಇದರ ಆಧಾರ ಏನು ಅನ್ನೋದು ನೋಡ್ಬೇಕು. ಇದರ ಆಧಾರ ಏನು? ಈ ಮಾತುಗಳ ಹಿಂದಿನ ಉದ್ದೇಶ ಏನು? ರಾಜಕೀಯ. ಏನದು? ರಾಜಕೀಯ. ಒಂದು ರೀತಿ ತಮ್ಮ ಸ್ವಾರ್ಥಕ್ಕೆ ಅದನ್ನ ಉಪಯೋಗಿಸ್ಕೊಳಕ್ ಮಾತಾಡ್ತಾರೆ ಆ ರೀತಿ. ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಎಲ್ಲರಿಗೂ ಕೂಡ ಸಮಾನವಾಗಿ ಹಕ್ಕುಗಳನ್ನು ನೀಡಬೇಕು. ಯಾಕೆ? ಅವರಿಂದ ನನಗೆ ಓಟ್ ಬೇಕು. ಪ್ರಭುಪಾದ್ರ ಈ ಮಾತು ಮುಂದೆ ಹೇಳ್ತಾರೆ ನಿಮ್ಗೆ. ನಾನು ಹೇಳ್ತಿರೋ ಮಾತು ಎಕ್ಸಾಕ್ಟ್ ಪ್ರಭುಪಾದ್ರ ಮುಂದೆ ಹೇಳ್ತಾರೆ ನೋಡಿ. ಉತ್ತಮ ಅಧಿಕಾರಿಯನ್ನು ಅನುಕರಿಸಿ ಒಂದು ಕಡೆ ಐಕ್ಯಮತ್ಯ ಅಥವಾ ಸೌಹಾರ್ದವನ್ನು ಮೆರೆಯುತ್ತಾ ಇನ್ನೊಂದು ಕಡೆ ದೈಹಿಕ ನೆಲೆಯಲ್ಲಿ ವರ್ತಿಸುವವರು ವಾಸ್ತವವಾಗಿ ಹುಸಿ ಲೋಕೋಪಕಾರಿಗಳು. ಹುಸಿ ಅಂದ್ರೆ ಏನು? ಸುಳ್ಳು. ಎಲ್ಲ ಸುಳ್ಳವರು. ಸುಮ್ನೆ ಹೇಳಕ್ ಅವ್ರ ಏನ್ ಹೇಳ್ತಾರೆ, ಭಾಷಣ ಮಾಡಕ್ ಮಾತಾಡ್ತಾರೆ, ಬಾಯಿ ಮಾತಲ್ಲೇ ಹೇಳ್ತಾರೆ ಅಷ್ಟೇ. ಬಾಯಿ ಮಾತಲ್ಲೇ ಹೇಳ್ತಾರೆ. ಎಲ್ಲರೂ ಸಮಭಾವವಾಗಿ ನೋಡಿ, ಎಲ್ಲರಿಗೂ ಸವಲತ್ತುಗಳನ್ನ ನೀಡಿ, ಎಲ್ಲರನ್ನು ನಾವು ಮುಂದುವರಿಸೋಣ ಬನ್ನಿ.
ಎಲ್ಲರೂ ಸಮೃದ್ಧರಾಗೋಣ ಬನ್ನಿ, ಹಾಗೆ ಹೀಗೆ ಅಂತ. ಬಟ್ ಎಲ್ಲ ಅದು ಭೌತಿಕ ದೃಷ್ಟಿಯಲ್ಲೇ ಇರುತ್ತೆ. ಓಕೆ, ಎಲ್ಲರನ್ನು ಕೂಡ ಸಮವಾಗಿ ಕಾಣಬೇಕಂದ್ರೆ, ಎಲ್ಲರನ್ನು ಸಹೋದರ ಸಹೋದರಿಯರಂತೆ ಕಾಣಬೇಕಂದ್ರೆ ನಮ್ಮ ತಂದೆ ಯಾರು ಅನ್ನೋದನ್ನ ನಾನು ತಿಳ್ಕೊಬಾರ್ದಾ? ತಂದೆ ಇದ್ರೆ ತಾನೇ ನಾವಿಬ್ರು ಸಹೋದರರು ಸಹೋದರಿಯರು. ಇಸ್ ಇಟ್ ನಾಟ್? ಹೌದು ಹೌದೌದು ಕರೆಕ್ಟ್. ತಂದೆಯನ್ನೇ ಗುರುತಿಸದೆ ಸಹೋದರ ಭಾವವನ್ನ ಮಾತಾಡೋರು ಸುಳ್ಳು ಲೋಕೋಪಕಾರಿಗಳು. ಪ್ರಭುಪಾದರು ಇದನ್ನು ಬಹಳ ಬೋಲ್ಡ್ ಆಗಿ ಹೇಳ್ತಾರೆ. ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆ, ಪ್ರಭುಪಾದರ ಸಮಯದಲ್ಲಿ ಅದು ಸ್ಥಾಪಿತವಾಗಿತ್ತು, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ. ಅದ್ರ ಉದ್ದೇಶ ಏನಾಗಿತ್ತು ಗೊತ್ತಾ? ಅರೆ, ಯುದ್ಧಗಳಾಗಬಾರ್ದಪ್ಪ, ತಡಿಬೇಕು, ಎಲ್ಲರನ್ನೂ ಒಟ್ಟಾಗಿಸ್ಬೇಕು, ಯೂನಿಟಿ ಬೇರಬೇಕು ಅಂತ. ಬಟ್ ಆ ವಿಶ್ವಸಂಸ್ಥೆಯಲ್ಲಿರೋ ಸದಸ್ಯ ರಾಷ್ಟ್ರಗಳು ಹೆಚ್ಚಾಗ್ತಾ ಇದ್ವು. ಅಂದ್ರೆ ಅರ್ಥ ಏನು? ದೊಡ್ಡ ದೊಡ್ಡ ರಾಷ್ಟ್ರಗಳು ತುಂಡಾಗಿ 2, 3, 4 ಆಗ್ತಾ ಇದ್ವು. ಅಂದ್ರೆ ಅರ್ಥ ಏನು? ಸೊ ಎಲ್ಲರನ್ನೂ ಒಂದಾಗಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇತ್ತು ವಿಶ್ವಸಂಸ್ಥೆ. ಬಟ್ ಎಲ್ಲರೂ ಕೂಡ ಬೇರೆ ಬೇರೆ ಆಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಪ್ರಭುಪಾದರು ಹೇಳ್ತಾ ಇದ್ರು, ಯಾಕೆ ಅಂದ್ರೆ ನೀವು ಮೊದಲು ಭಗವಂತನನ್ನ ಸ್ವೀಕರಿಸ್ತಾ ಇಲ್ಲ. ಎಲ್ಲದರ ಒಡೆಯ ಯಾರು? ಭಗವಂತ. ಅದನ್ನ ಎಲ್ಲಿವರೆಗೆ ಸ್ವೀಕರಿಸೋದಿಲ್ವೋ, ಈ ಮಾತುಗಳೆಲ್ಲ ಒಳ್ಳೆ ಭಾಷಣ, ಚಪ್ಪಾಳೆ ಹೊಡಿತಾರೆ ಜನ, ಓಟ್ ಹಾಕ್ಬೋದು, ದೊಡ್ಡ ಸಂಪತ್ತು ದೊಡ್ಡ ಸಂಪಾದಿಸ್ಬೋದು. ಬಟ್ ಇದರಿಂದ ಏನಾದ್ರೂ ಜಗತ್ತಿಗೆ ಒಳ್ಳೇದಾಗತ್ತಾ? ಆ ವ್ಯಕ್ತಿ ಜೀವನಕ್ಕೆ ಒಳ್ಳೇದಾಗತ್ತಾ? ಇಲ್ಲ. ಸೊ ಪ್ರಭುಪಾದರು ಇಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಉತ್ತಮ ಅಧಿಕಾರಿ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು ನೋಡ್ತಾನೆ, ಎಲ್ಲರನ್ನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಕಾಣ್ತಾನೆ. ಹೇಗಪ್ಪ ನಾನು ನಾಯಿಯನ್ನು ಕೂಡ ಮೇಲ್ ಅದಕ್ಕೆ ಪ್ರಗತಿ ನೀಡ್ಲಿಕ್ಕೆ ಸಾಧ್ಯ ಆಗತ್ತೆ? ಸೊ ಅವರಿಗೆ ಪ್ರಸಾದವನ್ನು ನೀಡೋದಂತೆ, ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಜೊತೆ ಸಂಬಂಧಕ್ಕೆ ಸ್ಥಾಪಿಸೋದು, ಈ ರೀತಿ ಅನೇಕ ಉದಾಹರಣೆಗಳಿವೆ ನಮ್ಮ ಭಕ್ತಿ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ. ಚೈತನ್ಯ ಮಹಾಪ್ರಭುವಿನ ಒಬ್ಬ ಸಂಗಡಿಗರಿದ್ರು. ಅವರು ಅನೇಕ ಭಕ್ತರನ್ನ ಪ್ರತಿ ವರ್ಷ ಬಂಗಾಳದಿಂದ ಜಗನ್ನಾಥಪುರಿಗೆ ಕರೆತರ್ತಾ ಇದ್ರು. ಕೇಳಿರ್ಬೋದು ನೀವು, ಬಹಳ ಪ್ರಸಿದ್ಧರು ಇವರು. ಇವರು ಪ್ರತಿ ವರ್ಷ ಕರ್ಕೊಂಡು ಬರ್ತಾ ಇದ್ರು. ಪ್ರತಿ ವರ್ಷದ ಆ ಪ್ರವಾಸ ಏನಿತ್ತು ಅದೆಲ್ಲವನ್ನು ಅವರೇ ನೋಡ್ಕೊಳ್ತಾ ಇದ್ರು. ಕೆಲವರೆಲ್ಲ ನಿನ್ನೆ ಪ್ರವಾಸಕ್ಕೆ ಹೋಗಿದ್ರ? ಹರೇ ಕೃಷ್ಣ, ಯಾರಾದ್ರೂ ಹೋಗಿದ್ರ ಇಲ್ಲಿ? ನಾನು ಹೋಗಿದ್ದೆ ಪ್ರಭುಜಿ, ನಾನು ಹೋಗಿದ್ದೆ ನೆನ್ನೆ ಮೇಲ್ಕೋಟೆ ಯಾತ್ರೆ. ಚೆನ್ನಾಗಾಯ್ತಲ್ವಾ? ಚೆನ್ನಾಗಾಯ್ತು ಪ್ರಭುಜಿ. ಭೂವಾರ ಸೊ ದೇವಸ್ಥಾನ. ನೋಡಿ, ಒಂದು ದಿನ ಹೋಗ್ಲಿಕ್ಕೆ ಎಷ್ಟೆಲ್ಲ ಅವರು ಪ್ಲಾನಿಂಗ್ ಮಾಡಿದ್ದಾರೆ, ಇಸ್ ಇಟ್ ನಾಟ್? ಎಷ್ಟೆಲ್ಲ ಅವರು ಪ್ರಸಾದದ್ದಾಗಿರ್ಲಿ, ಟ್ರಾವೆಲಿಂಗ್ ಆಗಿರ್ಲಿ, ಬಸ್ ಆಗಿರ್ಲಿ, ಏನೇನು ಆಕ್ಟಿವಿಟೀಸ್ ಮಾಡಬೇಕು ಎಲ್ಲವನ್ನ ಪ್ಲಾನ್ ಮಾಡಿದ್ದಾರೆ. ಸೊ ಈ ರೀತಿ ಮಾಡೋದು ಸುಲಭ ಅಲ್ಲ. ಇದನ್ನ ಆ ಭಕ್ತ ಪ್ರತಿ ವರ್ಷ ಯಾವುದೇ ಒಂದು ಶುಲ್ಕ ಇಡದೆ ಎಲ್ಲರ ಭಕ್ತರಿಗೂ, ಯಾರ್ಯಾರು ಚೈತನ್ಯ ಮಹಾಪ್ರಭು ನೋಡ್ಲಿಕ್ಕೆ ಹೋಗ್ತೀರಾ, ಬಯಸ್ತಾ ಇದ್ದೀರಾ, ಎಲ್ಲರನ್ನೂ ಆತ ಖುದ್ದಾಗಿ ಕರ್ಕೊಂಡು ಹೋಗ್ತಾ ಇದ್ದ. ಬಟ್ ಆ ಸಮಯದಲ್ಲಿ ಆಡಳಿತ ಯಾರ್ದಿತ್ತು ಗೊತ್ತಾ? ಮುಸ್ಲಿಮರ ಆಡಳಿತ ಇತ್ತು. ಪ್ರತಿ ಕಡೆ ಟ್ಯಾಕ್ಸ್, ಟೋಲ್, ಹೆವಿ ಚಾರ್ಜಸ್, ಸಂಶಯ, ಅಷ್ಟೇ ಅಲ್ಲದೆ ಭಯ. ಈ ಕ್ರೂರಿಗಳು ಯಾರನ್ನ ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇಷ್ಟೆಲ್ಲಾ ಕಷ್ಟದಲ್ಲಿ ಈ ವ್ಯಕ್ತಿ ಕರ್ಕೊಂಡು ಹೋಗ್ತಾ ಇದ್ದರು. ಕೆಲವೊಂದ್ ಕಡೆ ದೋಣಿಗಳಿಂದ ನದಿ ಪಾರ್ ಮಾಡಬೇಕಾಗಿತ್ತು. ಆ ದೋಣಿಗಳಿಗೆ ವೆಚ್ಚ ಎಲ್ಲ ಪಾವತಿಸ್ಬೇಕಾಗಿತ್ತು. ಒಂದ್ಸಲ ಒಂದು ನಾಯಿ ಹಿಂಬಾಲಿಸ್ತಾ ಬರ್ತಾ ಇದೆ. ಈ ವ್ಯಕ್ತಿ ಯಾರು ಗೊತ್ತಾ? ಈತನ ಹೆಸರು ಯಾರಾದ್ರೂ ಗೆಸ್ ಮಾಡಿ, ಗೊತ್ತಿದ್ರೆ? ಶಿವಾನಂದ ಸೇನ. ಥ್ಯಾಂಕ್ ಯು. ವುಡ್ ಯು ಲೈಕ್ ಟು ಟೆಲ್? ನೀವು ಹೇಳ್ತೀರಾ ಹರೇ ಕೃಷ್ಣ ಏನ್ ಅವ್ರು ಮಾಡಿದ್ರು ಅಂತ? ನಾಯಿಗ್ ಲಿಬರೇಟ್ ಮಾಡಿರೋ ಸ್ಟೋರಿನೇನಾ ಪ್ರಭು? ಹೇಳಿ, ಮುಂದೆ ಹೇಳಿ, ಪರವಾಗಿಲ್ಲ. ಕರೆಕ್ಟ್, ಅದನ್ನೇ ಪ್ಲೀಸ್ ಗೋ ಅಹೆಡ್ ಪ್ರಭು. ನೀವೇ ಹೇಳಿ ಪ್ರಭು. ಥ್ಯಾಂಕ್ ಯು. ಅಲ್ಲ, ಗೊತ್ತಿದ್ರೆ ಹೇಳಿ, ದಟ್ಸ್ ಓಕೆ. ನಾನು ಹೇಳೋದು ನೀವು ಹೇಳೋದು ಏನು ಡಿಫ್ರೆನ್ಸ್? ಏನಾಯ್ತು? ಐ ಮೀನ್ ಅದೇ ಪ್ರಭು, ಒಂದು ನನ್ಗೆ ಗೊತ್ತಿರೋ ಮಟ್ಟಕ್ಕೆ ಯಾವ್ದೋ ಒಂದ್ಸಲ ಯಾವಾಗ್ಲೂ ಆ ನಾಯಿ ಒಂದು ಇವ್ರ ಯಾತ್ರಾದ ಮಧ್ಯ ಬರ್ತಾ ಇರತ್ತೆ ಇವ್ರೊಟ್ಟಿಗೆನೆ. ಅವ್ರವ್ರಿಗೆ ಪ್ರಸಾದ ಏನೋ ಕೊಡ್ತಾರೆ, ಅದು ಕುಣಿದು ಡ್ಯಾನ್ಸ್ ಮಾಡಿ ಆಮೇಲೆ ಲಿಬರೇಟ್ ಆಗುತ್ತೆ. ಡ್ಯೂರಿಂಗ್ ದಟ್ ಬೆಂಗಾಲಿಂದ ಪೂರಿಗೆ ಹೋಗುವ
ಆ ದಾರಿಯಲ್ಲಿ ಪ್ರಸಾದಂ ಕೊಟ್ಟಿರ್ತಾರೆ, ಅದರಿಂದ ಲಿಬರೇಟ್ ಆಗುತ್ತೆ. ಅಷ್ಟು ನೆನ್ಪು ಪ್ರಭು. ಹೌದು ಹೌದು, ಕರೆಕ್ಟ್, ಎಕ್ಸಾಕ್ಟ್. ಸೊ ಸರಳವಾಗಿ ಹೇಳೋದಾದ್ರೆ, ಒಂದು ನಾಯಿ ಹಿಂಬಾಲಿಸ್ತಾ ಇತ್ತು ಈ ಎಲ್ಲ ಭಕ್ತರ ಗುಂಪನ್ನ. ಸೊ ಈ ಶಿವಾನಂದ ಸೇನ್ ಅನ್ನೋ ಭಕ್ತರು, ಈ ನಾಯಿಗೂ ಕೂಡ ಚೈತನ್ಯ ಮಹಾಪ್ರಭು ಕಡೆ ಬರ್ಲಿಕ್ಕೆ ಆಸೆ ಇದೆ, ಹೇಗಾದ್ರೂ ಮಾಡಿ ಈ ನಾಯಿನ ಕರ್ಕೊಂಡೋಗಿ ಚೈತನ್ಯ ಮಹಾಪ್ರಭುಗಳ ಕೃಪೆ ನೀಡಿದ್ರೆ ಈ ನಾಯಿ ಎಷ್ಟು ಉದ್ಧಾರ ಆಗ್ಲಿಕ್ಕಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಆ ನಾಯಿನೂ ಕೂಡ ಅದಕ್ಕೂ ಪ್ರಸಾದ ಏರ್ಪಡಿಸೋದು, ಅದಕ್ಕೂ ಕೂಡ ದೋಣಿಯಲ್ಲಿ ಪಾರು ಮಾಡಿಸೋದು, ನದಿ ಪಾರು ಮಾಡಿಸೋದು, ಎಲ್ಲೆಲ್ಲಿ ಏನೇನು ವಸತಿ, ಎಲ್ಲೆಲ್ಲ ಏನೇನು ಆಹಾರ ಆಗಿರ್ಬೋದು, ಎಲ್ಲವನ್ನ ಆ ನಾಯಿಗೂ ಕೂಡ ವಿಶೇಷವಾಗಿ ಕಾಳಜಿ ಮಾಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ರು. ಒಂದು ಜಾಗದಲ್ಲಿ ಆ ನಾಯಿ ಕಳೆದೋಗ್ಬಿಡ್ತು. ಅತ್ಯಂತ ದುಃಖ ಆಯಿತು ಇವರಿಗೆ. ಯಾರಿಗೆ ಯಾರಿಗೆ ಶಿಷ್ಯರಿಗೆ ಅಂದ್ರೆ ಶಿವಾನಂದ ಶಿವಾನಂದ ಸೇನ್. ಶಿವಾನಂದ ಸೇನ್ ಅವ್ರಿಗೆ. ಹಾಗಾಗಿ ಅವರು ಅತ್ಯಂತ ದುಃಖದಲ್ಲಿ, ಅಯ್ಯೋ ಈ ನಾಯಿನ ನಾನು ಕರ್ಕೊಂಡು ಹೋಗ್ಬೇಕಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೆ, ಬಟ್ ನಾಯಿನ ನಾನು ಸರಿಯಾಗಿ ಸೇವೆ ಮಾಡಲಿಲ್ಲ ನಾನು. ಈ ದೃಷ್ಟಿಯಲ್ಲಿ ಅವ್ರು ಬೇಸರ ಆಯಿತು. ಅದಾದ್ಮೇಲೆ ಹೇಗೋ ಕೆಲ ದಿನಗಳಾದ್ಮೇಲೆ ಅವರು ಜಗನ್ನಾಥಪುರಿ ತಲುಪಿದ್ರು. ಚೈತನ್ಯ ಮಹಾಪ್ರಭು ದರ್ಶನ ಮಾಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಚೈತನ್ಯ ಮಹಾಪ್ರಭು ತಮ್ಮ ಎಲ್ಲ ಭಕ್ತರ ಜೊತೆ ಎಳ್ನೀರು ತಿಂತಾ ಇದ್ರು. ಎಳ್ನೀರು ತಿಂದಾದ್ಮೇಲೆ ಒಳಗಡೆ ಆ ತಿರುಳಿರುತ್ತಲ್ಲ, ತೆಳುವಾದಂಥ ಕೊಬ್ಬರಿ, ಅದನ್ನ ನಾಯಿಗೆ ಅವರು ನೀಡ್ತಾ ಇದ್ರು. ತಗೋ. ಆ ನಾಯಿ ಹಾರೆ ಹಾರೆ, ಅದೇ ನಾಯಿ ನೆನಪಿದ್ಯಾ? ಯಾವ ನಾಯಿ ಶಿವಾನಂದ ಸೇನ್ ಅವರು ಸೇವೆ ಮಾಡ್ತಾ ಇದ್ರಲ್ಲ, ಆ ನಾಯಿ ಈಗ ಎಲ್ಲಿದೆ? ಚೈತನ್ಯ ಮಹಾಪ್ರಭು ಮುಂದೆ ಇದೆ. ಆ ನಾಯಿಗೆ ಅವರು ಕೊಬ್ಬರಿನೇ ಏರಿಸ್ತಾ ಇದ್ರು, ಅದಕ್ಕೆ ಕಚ್ಚಿ ತಿಂತಾ ಇತ್ತು. ಚೈತನ್ಯ ಮಹಾಪ್ರಭು, ಹರಿ ಹರಿ ಹೇಳು ನೀನು, ಹರಿ ಅನ್ನೋ ಶಬ್ದ ಜಪ ಮಾಡು ಅಂತ, ಚಾಂಟ್ ಹರಿ, ಅದು ಹರಿ 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 ಅಂತ ಹೇಳಿ ಆ ನಾಯಿ ಆಗ ಅಲ್ಲಿ ಅತ್ಯಂತ ಭಕ್ತಿಯ ಉತ್ತುಂಗದಲ್ಲಿ ಒಂದು ರೀತಿ ನೃತ್ಯ ಮಾಡುತ್ತೆ. ಎಲ್ಲರ ಕಣ್ಣು ಮುಂದೆ ಆ ನೃತ್ಯದಲ್ಲಿ ಅದು ಆ ಪ್ರಾಣವನ್ನು ತ್ಯಾಗ ಮಾಡುತ್ತೆ, ದೇಹವನ್ನು ತ್ಯಾಗ ಮಾಡುತ್ತೆ. ಆ ಸಮಯದಲ್ಲಿ ವೈಕುಂಠದಿಂದ ಒಂದು ವಿಮಾನ ಬಂದು ಆ ನಾಯಿಗೆ ಈಗ ವಿಷ್ಣು ರೂಪ ಅಥವಾ ವಿಷ್ಣು ಪಾರ್ಷದರ ರೂಪ ಸಿಕ್ತು, ಮುಕ್ತಾತ್ಮರ ರೂಪ. ವೈಕುಂಠಕ್ಕೆ ಹೋಗೋಕೆ ಸಿದ್ಧವಾಗೋ ಮುಂಚೆ ಚೈತನ್ಯ ಮಹಾಪ್ರಭು ಮುಂದೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆ ನಾಯಿ ಮುಂದುವರಿತು. ಅಫ್ಕೋರ್ಸ್ ಚೈತನ್ಯ ಮಹಾಪ್ರಭು ಅವರ ಕರುಣೆಯನ್ನು ನಾವಲ್ಲಿ ಕಾಣಬಹುದು. ಬಟ್ ಇದು ಹೇಗೆ ಸಾಧ್ಯ ಆಯಿತು? ಆ ಒಬ್ಬ ಉತ್ತಮ ಅಧಿಕಾರಿ, ಯಾರಿಲ್ಲಿ ಉತ್ತಮ ಅಧಿಕಾರಿ? ಶಿವಾನಂದ ಸೇನ್ ಶಿವಾನಂದ. ಅವ್ರ ಶಿಷ್ಯರು. ಅವರು ಆ ರೀತಿ ಕಂಡರು. ಪೂರ್ತಿಯಾಗಿ ಕಾಳಜಿ ಮಾಡ್ಲಿಕ್ಕೆ ಕರ್ಕೊಂಡ್ಬರ್ಲಿಕ್ಕೆ ಆಗದೆ ಇದ್ರು. ಭಗವಂತ ಅದನ್ನ ಗಮನಿಸಿದ, ಚೈತನ್ಯ ಮಹಾಪ್ರಭು. ಸೊ ಹೀಗೆ ಈ ಉತ್ತಮ ಅಧಿಕಾರಿಯ ಏನು ಆ ಹಂತ ಏನಿದೆ, ಇದನ್ನ ನಕಲು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ನಾವಿದನ್ನ ಹೇಗೆ ಅನುಸರಿಸಬೇಕು? ಪ್ರಭುಪಾದರ ಆ ಮಾತು ಹೇಳ್ತಾರೆ, ಮನುಷ್ಯನು ನೋಡಬೇಕು ಎಂದು ಈ 6ನೇ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಹೇಳಿದಾರಲ್ವಾ, ಸರಿಯಾಗಿ ವ್ಯವಸ್ಥಿತವಾಗಿ ನೋಡಬೇಕು ಅಂತ. ಅನುಪಶ್ಯತಿ ಅನ್ನೋ ಶಬ್ದ ಇದೆ ಶ್ಲೋಕದಲ್ಲಿ. ಅದರ ಅರ್ಥ ಏನು? ಅನುಪಶ್ಯತಿ. ಇಲ್ಲಿ ಪಶ್ಯತಿ ಅಂದ್ರೆ ನೋಡೋದು, ಅನು ಅಂದ್ರೆ ಅನುಸರಣೆ. ಅನು ಅಂದ್ರೆ ಒಬ್ಬರನ್ನ ಪಾಲಿಸುವುದು ಅಂತ ಅರ್ಥ. ಯಾರನ್ನ ಪಾಲಿಸ್ಬೇಕು? ಆಚಾರ್ಯರನ್ನ, ಗುರುವನ್ನ ಅನುಸರಿಸಬೇಕು. ನಮ್ಗೆಲ್ಲ ಕಾಣ್ತಾ ಇದೆ ಅನ್ಕೊಳ್ತೀನಿ. ಟೆಕ್ಸ್ಟ್ ವರ್ಡ್ಸ್ ನ ತೋರಿಸಿ ನಾನು ಓದ್ತಾ ಇದ್ದೀನಿ. ಪಶ್ಯತಿ ಅಂದರೆ ನೋಡುತ್ತಾನೆ ಅಂತ ಅರ್ಥ. ವಸ್ತುಗಳನ್ನು ಬರೀ ಗಣ್ಣಿನಲ್ಲಿ ನೋಡುವಂತೆ ಎಲ್ಲವನ್ನ ನೋಡಬೇಕು ಎಂದು ಅರ್ಥವಲ್ಲ. ಆ ರೀತಿ ನೋಡೋದ್ರಲ್ಲಿ ದೋಷ ಇದೆ, ಕರೆಕ್ಟ್ ಅಲ್ವಾ? ನಮ್ಮ ಕಣ್ಣುಗಳಲ್ಲಿ ದೋಷ ಇದೆ, ನಮ್ಮ ಅನೇಕ ದೋಷಗಳಿವೆ, ಇವೆಲ್ಲ ನಾವು ಮುಂಚೆನೆ ಓದಿದ್ದೀವಿ. ಬಟ್ ಹೇಗೆ ನೋಡಬೇಕು? ಒಂದು ಉತ್ತಮ ಮೂಲದಿಂದ ಕೇಳಿ ತಿಳಿಯದೆ ಸರಿಯಾಗಿ ನೋಡಲು ಸಾಧ್ಯವಿಲ್ಲ. ಅಂಥ ಅತ್ಯುತ್ಕೃಷ್ಟ ಮೂಲವೆಂದರೆ ಯಾರು? ಭಗವಂತನೇ. ಭಗವಂತ ನೀಡಿರುವಂತಹ ಆ ವೇದಶಾಸ್ತ್ರಗಳೇ. ಆ ವೇದಶಾಸ್ತ್ರಗಳನ್ನ ಯಾರು ನಮಗೆ ಕೊಡ್ತಾರೆ? ಭಗವಂತ. ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳು ನಮಗೆ ನೀಡ್ತಾರೆ. ಸೊ ವೇದಶಾಸ್ತ್ರಗಳು ಅಥವಾ ಗುರುಗಳು ಅವರು ತಿಳಿಸಿದಂತೆ ನೋಡುವುದು. ವೈದಿಕ ಸತ್ಯಗಳು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿವೆ. ಭಗವಂತನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ, ಈ ರೀತಿಯಾಗಿ ಇದು ಪರಂಪರೆಯಲ್ಲಿ ಬಂದಿದೆ. ಇದನ್ನ ಲಿಖಿತ ರೂಪದಲ್ಲಿ ಆದ್ಮೇಲೆ ವ್ಯಾಸರು ಬರೆದರು.
ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಈ ರೀತಿ ನೋಡಿದ್ರೆ ಅದಕ್ಕೆ ಏನಂತ ಹೇಳ್ತಾರೆ? ಗುರು ಶಿಷ್ಯ ಪರಂಪರೆ. ಅಲ್ಲ, ಪಶ್ಯತಿ. ಈ ರೀತಿ ನೋಡೋದಕ್ಕೆ ಅನುಪಶ್ಯತಿ ಅಂತ ಹೇಳ್ತಾರೆ. ಸೊ ಈ ಕ್ವಶನ್ ನಿಮಗೆ ಕೇಳಿದ್ದಾರೆ ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ. ಅನುಪಶ್ಯತಿ ಎನ್ನುವುದರ ಅರ್ಥ ಏನು? ಅನುಪಶ್ಯತಿ ಅನ್ನೋ ಅದರ ಅರ್ಥ ಏನು ಅಂದ್ರೆ, ಒಂದು ಉತ್ಕೃಷ್ಟ ಮೂಲಕ ಉತ್ತಮ ಮೂಲದಿಂದ ಕೇಳಿ ತಿಳಿಯದೆ ಸರಿಯಾಗಿ ನೋಡಲು ಸಾಧ್ಯ. ಅಂದ್ರೆ ಏನು? ಗುರುಗಳು ಅಥವಾ ಆಚಾರ್ಯರು ತಿಳಿಸಿದಂತೆ ನೋಡುವುದು. ಏನನ್ನ ನೋಡೋದು? ಭೌತಿಕ ಜಗತ್ತನ್ನ ನೋಡೋದು. ಅದಕ್ಕೆ ಅನುಪಶ್ಯತಿ. ಪಶ್ಯತಿ ಅಂದ್ರೆ ನೋಡೋದು, ಅನು ಅಂದ್ರೆ ಅನುಸರಿಸೋದು. ಯಾರನ್ನು ಅನುಸರಿಸೋದು? ಗುರು, ಆಚಾರ್ಯ, ವೇದಶಾಸ್ತ್ರ. ಓಕೆ, ವೇದಶಾಸ್ತ್ರಗಳು ಅವುಗಳನ್ನು ಹೇಳೋರು ಆಚಾರ್ಯರು ಅಥವಾ ಗುರುಗಳು. ಸೊ ಅವರನ್ನು ಅನುಸರಿಸಿ ನೋಡೋದು. ಸೊ ಆ ರೀತಿ ನೋಡೋದ್ರಿಂದ ನಾವು ಈ ಹಂತಕ್ಕೆ ಮೇಲೇರಬಹುದು. ಓಕೆ, ಇನ್ನೊಂದೆರಡು ಮೂರು ಅಂಶಗಳಿವೆ ಈ ಒಂದು ಮಂತ್ರದಲ್ಲಿ. ಅದನ್ನ ನೆಕ್ಸ್ಟ್ ಟೈಮೇ ಹೇಳ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಫೋರ್ಸ್ಫುಲಿ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ, ಅದಕ್ಕೆ ಸರಿ ಆಗೋದಿಲ್ಲ. ಇವತ್ತು ನಾವು ಈ ಮಂತ್ರ 6 ಪ್ರಾರಂಭ ಮಾಡಿದ್ದೀವಿ ಚರ್ಚೆ. 3 ರೀತಿಯ ಭಕ್ತರು ನೆನಪಿಟ್ಕೊಳ್ಳಿ: ಕನಿಷ್ಠ, ಮಧ್ಯಮ, ಉತ್ತಮ. ಈ ಒಂದು ವಿಂಗಡಣೆ ಅಥವಾ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಬೇಸಿಸ್ ಏನು? ಭಗವಂತನ ಅಸ್ತಿತ್ವದ ಅರಿವು ಎಷ್ಟಿದೆ. ಕನಿಷ್ಠ ವ್ಯಕ್ತಿ, ಕನಿಷ್ಠಾಧಿಕಾರಿ ಭಗವಂತನ ಅಸ್ತಿತ್ವವನ್ನು ಎಲ್ಲಿ ಕಾಣ್ತಾನೆ? ಬರೀ ದೇವಸ್ಥಾನ. ಮಧ್ಯಮಾಧಿಕಾರಿ ಆತ ಭಗವಂತನ ದೇವಸ್ಥಾನದಲ್ಲಿ ಕಾಣ್ತಾನೆ, ಭಕ್ತರ ಹೃದಯದಲ್ಲಿ ಕಾಣ್ತಾನೆ. ಅಮಾಯಕರು ಅಥವಾ ಮುಗ್ಧರನ್ನು ಕೂಡ ಆತ ಭಗವಂತನ ಬಳಿ ಕರ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ನಾಸ್ತಿಕರು ಅಥವಾ ದ್ವೇಷಿಗಳಿಂದ ದೂರ ಇರ್ತಾರೆ. ಅದೇ ಉತ್ತಮಾಧಿಕಾರಿ ಪ್ರತಿಯೊಬ್ಬರನ್ನು ಕೂಡ, ಪ್ರತಿ ವಸ್ತುವನ್ನು, ಜೀವಿಯನ್ನು ಭಗವಂತನ ವಿಭಿನ್ನ ಅಂಶ ಅಂತಾನೆ ಕಾಣ್ತಾನೆ. ಆ ದೃಷ್ಟಿಯನ್ನ ನಾವು ನಕಲು ಮಾಡಬಾರ್ದು ರಾಜಕೀಯ ಮಾತಾಡೋರ ಜೊತೆ ರೈತ ರೀತಿಯಲ್ಲಿ. ಹೇಗೆ ಅದನ್ನ ನಾವು ಪಡಿಬಹುದು? ಅನುಪಶ್ಯತಿ ಅಂದ್ರೆ ಅರ್ಥ ಏನು? ಗುರು, ಆಚಾರ್ಯ, ವೇದಶಾಸ್ತ್ರಗಳಿಂದ ಅನುಸರಿಸುವುದು. ಅನುಸರಿಸಿ ನೋಡುವ ದೃಷ್ಟಿ. ಆಕ್ಚುಲಿ ನಮಗೆ ಭೌತಿಕವಾಗಿ ಯಾವ ದೃಷ್ಟಿ ಇರುತ್ತೆ? ಚರ್ಮ ದೃಷ್ಟಿ, ಭೌತಿಕ ದೃಷ್ಟಿ. ಈ ಚರ್ಮ ಅಥವಾ ಈ ಕಣ್ಣು ಏನಿದು ಕ್ಯಾಟರಾಕ್ಟ್ ಏನೇ ಆಗ್ಲಿ ಅಥವಾ ಏನೇ ಒಂದು ಲೆನ್ಸ್ ನಮ್ಮ ಕಣ್ಣುಗಳಿಂದ ನೋಡ್ತೀವಿ. ಬಟ್ ಆಕ್ಚುಲಿ ಶುದ್ಧ ಭಕ್ತರು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ? ಪ್ರೇಮ ದೃಷ್ಟಿ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ, ಇದನ್ನ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಅವರು ಭಗವಂತನನ್ನ ಪ್ರೀತಿ ಅನ್ನೋ ದೃಷ್ಟಿಯಿಂದ ನೋಡ್ತಾರೆ. ಬಟ್ ಸಾಧಕ ಭಕ್ತರು ಹೇಗೆ ನೋಡ್ಬೇಕು? ಶಾಸ್ತ್ರ ಚಕ್ಷು, ಶಾಸ್ತ್ರ ದೃಷ್ಟಿಯಿಂದ ನೋಡಬೇಕು. ಶುದ್ಧ ಭಕ್ತರು ಪ್ರೇಮ ಚಕ್ಷುವಿಂದ ನೋಡ್ತಾರೆ. ಸಾಧಕರು ಅಥವಾ ಭಕ್ತಿಯಲ್ಲಿ ಪ್ರಗತಿ ಹೊಂದಲಿಕ್ಕೆ ಬಯಸ್ತಾ ಇರೋದು ಯಾವ ದೃಷ್ಟಿಯಲ್ಲಿ ನೋಡಬೇಕು? ಶಾಸ್ತ್ರ ಚಕ್ಷು. ಹೇಗೆ ಶಾಸ್ತ್ರ ಈ ಜಗತ್ತನ್ನು ವರ್ಣಿಸುತ್ತೆ? ಈ ಜಗತ್ತು ಬಹಿರಂಗ ಶಕ್ತಿ, ಇದಕ್ಕೂ ಮೇಲ್ಪಟ್ಟು ತಟಸ್ಥ ಶಕ್ತಿ ಇದೆ, ಅದಕ್ಕೂ ಮೇಲ್ಪಟ್ಟು ಅಂತರಂಗ ಶಕ್ತಿ ಇದೆ. ಇದೆಲ್ಲವನ್ನ ಹೊಂದಿರೋನ ಆ ಶಕ್ತಿವಂತ, ಆ ಭಗವಂತ. ಸೊ ಈ ರೀತಿಯಾಗಿ ಇನ್ನಷ್ಟು ವಿವರಣೆಗಳು ಮುಂದೆ ಬರ್ತಾ ಹೋಗುತ್ತೆ. ಈ ರೀತಿ ನಾವು ಜಗತ್ತನ್ನ ನೋಡ್ಬೇಕು. ಅದು ಶಾಸ್ತ್ರ ಚಕ್ಷು. ಅದನ್ನ ನಾವು ಅನುಶೀಲನೆ ಮಾಡ್ಕೋಬೇಕು, ಅದನ್ನ ಬೆಳೆಸ್ಕೊಳ್ಬೇಕು. ಅದನ್ನ ಕುರಿತಾಗಿ ಇನ್ನಷ್ಟು ವಿವರಣೆ ನೆಕ್ಸ್ಟ್ ಟೈಮ್ ನಾವು ನೋಡೋಣ. ಇಲ್ಲಿಗೆ ಇವತ್ತು ಚರ್ಚೆ ನಾನು ಎಂಡ್ ಮಾಡ್ತೀನಿ. ಸಾರಿ, ಇವತ್ತು ಸ್ಟಾರ್ಟ್ ಮಾಡಿದ್ದೆ ಲೇಟು, ಹಾಗಾಗಿ ಚರ್ಚೆ ಬಹಳಷ್ಟು ಮುಂದುವರಿಸ್ಲಿಕ್ಕೂ ಆಗಲಿಲ್ಲ. ಮೋಸ್ಟ್ಲಿ ನಾನು ನೆಕ್ಸ್ಟ್ ವೆಡ್ನೆಸ್ಡೇ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಬಟ್ ಕನ್ಫರ್ಮೇಶನ್ ಮೆಸೇಜ್ ನಿಮಗೆ ವೆಡ್ನೆಸ್ಡೇ ನಾವು ನಿಮಗೆ ಕೊಡ್ತೀವಿ. ಮಾತಾಜಿಯವ್ರು ನಿಮಗೆ ಗ್ರೂಪಲ್ಲಿ ಮೆಸೇಜ್ ಹಾಕ್ತಾರೆ. ಫ್ರೈಡೇ ಟ್ರೈ ಮಾಡ್ತೀನಿ, ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಕೃಷ್ಣ ವಿಲ್ಲಿಂಗ್ ವಿ ವಿಲ್ ಮೀಟ್. ಆದರೆ ಅದನ್ನ ಕಂಟಿನ್ಯೂ ಮಾಡೋಣ. ಶ್ರೀಲ ಪ್ರಭುಪಾದರಿಗೆ ಜಾಯ್. ಏನಾದರೂ ಕ್ವಶನ್ ಇದೆಯಾ? ಕಾಮೆಂಟ್ಸ್ ಇದೆಯಾ? ಏನಾದರೂ ಕ್ವಶನ್ಸ್ ಇದೆಯಾ? ಓಕೆ ಪ್ರಭುಜಿ, ನಾನು ವರಲಕ್ಷ್ಮಿ. ಹೇಳಿ ಪ್ರಭುಜಿ, ಈಶಾ ಅಂದ್ರೆ ಅದಕ್ಕೆ ಸ್ವಲ್ಪ ನನಗೆ ಅರ್ಥ ಹೇಳ್ಬೇಕು. ಅದ್ರದ್ದು ಎಕ್ಸಾಮ್ ಇದೆ ಅಲ್ಲ ಪ್ರಭುಜಿ, ಇನ್ನೊಂದ್ಸರಿ ಸ್ವಲ್ಪ ಹೇಳ್ತೀರಾ? 3 ಕ್ವಶನ್ ಅಲ್ಲಿ
3 ಕ್ವಶನ್ ಅಲ್ಲಿ ಇಸ್ಕಾನ್ ಅಂತ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಪ್ರಭು? ಸ್ವಲ್ಪ ಯಾವ ಪ್ರಶ್ನೆ? ಎಸ್ಸೆ ಬಗ್ಗೆ ಕೇಳ್ತಾ ಇದ್ದಾರೆ ಪ್ರಭು. ಪ್ರಭುಜಿ. ಎಸ್ಸೆಯಲ್ಲಿ 3ನೇ ಅಂಶ ಇಸ್ಕಾನ್ ಸಮುದಾಯ ಅಂತ ಇದೆಯಲ್ಲ, ಅದನ್ನ ಹೇಗೆ ವಿವರಿಸ್ಬೇಕಂತನ? ಪ್ರಭುಜಿ ಅದು ಹೇಗ್ ಬರಿಬೇಕು ಅಂತ ಸ್ವಲ್ಪ ನನಗೆ- ನೀವು ನಂದು ಆ ಚರ್ಚೆಯಲ್ಲಿ ಇದ್ರ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಿನ. ನಾನು ಇರ್ಲಿಲ್ಲ ಪ್ರಭುಜಿ, ಅದಕ್ಕೆ ಯೂಟ್ಯೂಬ್ ದಯವಿಟ್ಟು ಲೇಟ್ ಆಗಿ ಅದರ ರೆಕಾರ್ಡ್ ಅಲ್ಲ ಅದರ ರೆಕಾರ್ಡಿಂಗ್ಸ್ ನ ದಯವಿಟ್ಟು ಕೇಳಿ, ನಾನು ಅದನ್ನ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯೂಟ್ಯೂಬ್ ಅದನ್ನ ಕಳಿಸಿದಾರೆ ಈಗ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಡೀಟೇಲ್ ಆಗುತ್ತೆ. ಸೊ ಮೇ ಬಿ ಶ್ರೀ ವಿದ್ಯಾ ಮಾತಾಜಿಯವರೇ ಅದ್ರ ರೆಕಾರ್ಡಿಂಗ್ ಅದನ್ನ ಹಾ ಪ್ರಭು, ಎಕ್ಸಾಕ್ಟ್ ನಾನ್ ಶೇರ್ ಮಾರ್ಕ್ ಮಾಡ್ತೀರಾ? ಮಾಡಿ ಕಳಿಸ್ತೀನಿ ಪ್ರಭು. ಯಾಕಂದ್ರೆ ಅದನ್ನ ಕೇಳ್ಬಿಟ್ರೆ, ಯಾಕಂದ್ರೆ ಅಲ್ಲಿ ಐ ಗಿವನ್ ದಟ್ ಟೈಮ್ ಫಾರ್ ದಟ್ ಪರ್ಪಸ್ ಓನ್ಲಿ. ಅಲ್ಲಿ ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಪಾಯಿಂಟರ್ಸ್ ಎಲ್ಲ ಹೇಳಿದೀವಿ. ಅಲ್ಲಿ ಅದನ್ನ ದಯವಿಟ್ಟು ನೀವು ಇನ್ನೊಮ್ಮೆ ಕೇಳಿ, ಅಕಸ್ಮಾತ್ ಅದಾದ್ಮೇಲೆ ತಿಳಿಲಿಲ್ಲ ಅಂದ್ರೆ ನಾನು ಮತ್ತೆ ಇನ್ನೊಮ್ಮೆ ಚರ್ಚೆ ಮಾಡ್ತೇನೆ ಬೇರೆ ಇನ್ನು ಅಂಶಗಳು. ಓಕೆ ಹರೇ ಕೃಷ್ಣ. ಪ್ರಭುಜಿ ಇದು So, ಮಾತ್ರ ಅದನ್ನ ಶೇರ್ ಮಾಡ್ತಾರೆ ಆ 3 ಮಾತಾಜಿ. ಇದಕ್ಕೆ ಮಾತ್ರ ಬರೆದ್ರೆ ಸಾಕಲ್ವಾ ಪ್ರಭುಜಿ? ಹರೇ ಕೃಷ್ಣ. ಹಾ ಆ 3 ಅದೇ ಸಾಮಾನ್ಯ ಸಮಾಜ, ಇಸ್ಕಾನು ಮತ್ತೆ ಅದ ಸ್ವಂತ ಜೀವನ, ಅದು 3 ಮಾತ್ರ ಬರೆದ್ರೆ ಸಾಕಲ್ವಾ? ನೆಕ್ಸ್ಟ್ ಒಂದು ಅಲ್ಲಿ ಕ್ವಶನ್ ಅಷ್ಟೇ ಇದೆಯಲ್ಲ, ಕೇಳಿದ್ರು ತಾನೆ, ಅಲ್ಲಿ ಎಷ್ಟು ಕೇಳಿದ್ರು ಅಷ್ಟೇ ಬರೀರಿ, ಬೇರೆ ಅಲ್ಲ ಏನ್ ಬರೀರಿ. ಅದಾಯ್ತು. ನೆಕ್ಸ್ಟ್ ಒಂದು ಕ್ವಶನ್ ಇದೆಯಲ್ಲ, ಅದ ನಿಮ್ಮ ಇದು 1 ರಿಂದ 3 ಮಂತ್ರಗಳನ್ನ ಭಾವನಾರ್ಥ ಉಲ್ಲೇಖಸ ನೀಡಿ ಅಂತ, ಅದು ಬರಿಬೇಕಾಗಿಲ್ಲ ಅಲ್ವಾ? ಆ ಮೊದಲನೇ ಕ್ವಶನ್ ಏನ್ ಭಾಗನೇ ಅದು ಕ್ಲೀನಾಗಿ ಓದಿ. ಅದೇನ್ ಆ ರೀತಿ ಕೇಳ್ತಾ ಇದ್ದೀರಾ? ಪೂರ್ತಿ ಆ 1ನೇ ಕ್ವಶನ್ ಅಲ್ಲಿ ಅದಿದೆ ಅಲ್ವಾ, ನಿಮ್ಮ ಆ 3 ಅಂಶಗಳಲ್ಲಿ ಉತ್ತರ ಹೇಳ್ಬೇಕಾದ್ರೆ ನೀವು ಉಲ್ಲೇಖ ಕೊಡ್ಬೇಕು ಅವುಗಳದ್ದು ಅಂತ ಹೇಳುದು. ಅಷ್ಟೇ, ಅದಕ್ಕೆ ಸೇರಿದ್ದು. ಹಾಗಾದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಷ್ಟೇ ಅಲ್ವಾ? Okay. ಎಸ್ ಅದರೊಳಗೆ ಇದೆ ಆ ಪ್ರಶ್ನೆ. ಸರಿ ಸರಿ, ಅದೇ ಅದು ಅದೇನೋ ಕೂಡ ಡಿಫ್ರೆಂಟ್ ಆಗಿದ್ದಾಗಿತ್ತು, ಅದಕ್ಕೆ ಇಲ್ಲ ನಾನು ಇಲ್ಲ ಕೇಳಿದೆ. ಇಲ್ಲ ಅದು ಹೆಂಗಿದೆ, ಅದರಲ್ಲೇ ಇದೆ ಅದು ನೋಡಿ. ಸರಿ ಪ್ರಭು ಪ್ರಭು. ಇದು PDF ಯಾರಿಗೆ ಕಳಿಸ್ಬೇಕು ಪ್ರಭು? ಅದನ್ನ ಮಾಡಿಟ್ಟಿರಿ, ನಿಮ್ಗೆ ಕಳ್ಸೋದೆಲ್ಲ ನಿಮ್ ಮುಂದೆ ಹೇಳ್ತೀವಿ ನಾವು. ಓಕೆ, ಸರಿ ಮಾಡಿ ಸರಿ. ತಯಾರು ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಹೇಳ್ತೀವಿ. ಮೋಸ್ಟ್ಲಿ ಬೈ ದಿಸ್ ವೀಕ್ ವಿಲ್ ಇನ್ಫಾರ್ಮ್, ನಾವು ಇದನ್ನ ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಲ ಹರೇ ಕೃಷ್ಣ ಪ್ರಭುಪಾದ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.